ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ. ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿಯಾಗಿ ಕುಳಿತಿದ್ದೀರಾ. ನಿಮ್ಮ ಮೊದಲ ಫೀಲಿಂಗ್ಸ್ ಯಾವ ರೀತಿ ಶೇರ್ ಮಾಡ್ತೀರಿ? ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ವಿಘ್ನಗಳನ್ನು ನಾವು ಎದುರಿಸಬೇಕಾಗತ್ತೆ. ಯಾವಾಗ ಅದನ್ನು ಮೆಟ್ಟಿ ನಿಲ್ತೀವೋ ಆಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ. ಸರ್ಕಾರಿ ಶಾಲೆಯಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಅನಿಸಿದ್ದು ಯಾಕೆ ಅಂತ? ನಾನು ಮಕ್ಕಳಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬದುಕೋದನ್ನು ಕಲಿಸ್ಬೇಕು ಅಂಥೇಳಿ. ಸೊ ನಾನು ಬದುಕೋದನ್ನು ಕಲಿತ್ರೆ ಮಾತ್ರ ಬೇರೆಯವ್ರಿಗೆ ಹೇಳ್ಕೊಡಿಕ್ಕೆ ಸಾಧ್ಯ. ನಾನು ಹೇಳಿದ್ದನ್ನು ಮಾಡು ಅಂತ ಹೇಳಲ್ಲ, ನಾನು ಮಾಡಿದ್ದನ್ನು ಮಾಡು ಅಂತ ಹೇಳೋಂಥ ಶಿಕ್ಷಕ ನಾನು. ಟ್ಯಾಲೆಂಟೆಡ್ ಇರೋ ಸರ್ಕಾರಿ ಶಾಲೆಯ ಶಿಕ್ಷಕರ ಹತ್ರ ಮಕ್ಕಳು ಕಳಿಸ್ತಾ ಇಲ್ಲ. ಫ್ಯಾಷನ್ ಆಗಿರೋ ಸೂಟು ಬೂಟ್ ಹಾಕೊಳ್ತಕ್ಕಂಥ ಡ್ಯಾಡಿ ಮಮ್ಮಿ ಅಂತ ಕರಿತಕ್ಕಂಥ ಶಾಲೆಗಳ ಬಗ್ಗೆ ವ್ಯಾಮೋಹ ಜಾಸ್ತಿ ಆಗ್ತಿದೆ. ಖಂಡಿತ ಇಲ್ಲಿ ಈ ಹಿಂದೆ ಇದ್ದಂಥ ಒಂದು ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ ಇಂಗ್ಲೀಷ್ ವ್ಯಾಮೋಹದಿಂದ ಸಾಕಷ್ಟು ಪ್ರೈವೇಟ್ ಸ್ಕೂಲ್ಗಳನ್ನು ಹುಡುಕ್ತಾ ಇದ್ರು ನನಗೆ ಗೊತ್ತಿರೋ ಥರ. ಇವತ್ತೇನಾಗ್ತಾಯಿದೆ, ಕನ್ನಡ ಶಾಲೆಗಳಲ್ಲೂ ಸಹ ಆಂಗ್ಲ ಮಾಧ್ಯಮವನ್ನು ಶುರು ಮಾಡಿದ್ದಾರೆ. ಅದರಲ್ಲಿ ದ್ವಿಮಾಧ್ಯಮ ಅಂತೇಳಿ ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಸಾಕಷ್ಟು ಶಾಲೆಗಳನ್ನು ದ್ವಿಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಕ್ವಾಲಿಟಿ ಔಟ್ಪುಟ್ ಬರಬೇಕಾದ್ರೆ ತನಾನಂತಿರೋದು ಆ ಮಣ್ಣಿನ ನೆಲದ ಭಾಷೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ, ಬೇರೆ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಇಂಪಾರ್ಟೆಂಟ್ ಆಗುತ್ತೆ? ತಾಯಿ ಎದೆ ಹಾಲನ್ನ ಉಣಿಸ್ತಾಳೆ, ಅದು ಮಾತೃಭಾಷೆ. ಅದೇ ಫೀಡಿಂಗ್ ಬಾಟ್ಲಲ್ಲಿ ಕೊಟ್ಟರೆ ನಾವು ಅದನ್ನು ಮಾತೃಭಾಷೆ ಅಂತ ಹೇಳಲ್ಲ, ಅದನ್ನು ಬೇರೆ ಭಾಷೆ ಅಂತ ಹೇಳ್ತೀವಿ. ಇದರಲ್ಲಿ ಎರಡೂ ಪ್ರಾಮುಖ್ಯತೆ ಹೇಗೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇದೆ ಅಂತ ಹೇಳಿ. ಸೊ ಅನಿವಾರ್ಯ ಸ್ಥಿತಿಯಲ್ಲಿ ಬೇರೆ ಭಾಷೆನ ಬಳಸ್ಕೊಳ್ತೀವಿ, ಆದರೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಮಾತೃಭಾಷೆನೇ ಮುಖ್ಯ. ಇವತ್ತು ದೇಶದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ನಾಯಕತ್ವ ವಹಿಸಿರ್ತಕ್ಕಂಥ ನರೇಂದ್ರ ಮೋದಿಯವರವ್ರನ್ನ ಭೇಟಿ ಮಾಡ್ತಿದ್ದೀರಾ, ಅಲ್ಲಿಂದ ಅವಾರ್ಡ್ ಸ್ವೀಕಾರ ಮಾಡ್ತಿದ್ದೀರಾ. ಆ ಕ್ಷಣನ ನೆನೆಸ್ಕೊಳ್ಳೋದಾದರೆ ಖಂಡಿತ ತುಂಬ ಖುಷಿ ಆಗುತ್ತೆ. ಇದು ನಾನೇನಾ ಕನಸ ನಿಜನಾ ಅಂತ ಹೇಳಿ ನನಗಾದರೂ ಭಾವಿಸುತ್ತೆ. ಆಮೇಲೆ ನಾನು ಮಾಡಿರೋ ಕೆಲಸಕ್ಕೆ ನಿಜವಾಗ್ಲೂ ಈ ಥರ ಎಲ್ಲ ಮನ್ನಣೆ ಸಿಗುತ್ತಾ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಆಮೇಲೆ ಇನ್ನೊಂದು ಏನಂತ ನಾನು ನಂಬಿದ್ದೀನಿ ಅಂತ ಹೇಳಿದ್ರೆ, ಕೆಲಸ ಮಾಡಿದ್ರೆ ಖಂಡಿತ ಯಾರು ನನ್ನ ಕೈ ಬಿಡಲ್ಲ. ಫಸ್ಟ್ ಸ್ಟ್ಯಾಂಡರ್ಡಿಂದ ಮಾಲಂಬಿ ಅಂಥೇಳಿ ಸೋಮವಾರಪೇಟೆ ತಾಲೂಕಲ್ಲಿ ನಮ್ಮ ಅಪ್ಪನ ಶಾಲೆಯಲ್ಲೇ ಓದಂಥ ವಿದ್ಯಾರ್ಥಿ ನಾನು. ಸರ್ಕಾರಿ ಶಾಲೆಯಲ್ಲೇ ಓದಂಥ ವಿದ್ಯಾರ್ಥಿ ನಾನು 1 to 5th. ಅದಾದ ನಂತರ ಯಾವುದೇ ಟ್ಯೂಷನ್ಸ್ ಇಲ್ದೇ, ಯಾರ ಗೈಡೆನ್ಸ್ ಇಲ್ದೇ, ನಮ್ಮ ಅಪ್ಪನ ಗೈಡೆನ್ಸಿಂದನೇ ನವೋದಯನ ಪಾಸ್ ಮಾಡಿ ನವೋದಯಕ್ಕೆ ಹೋಗಿ ಅವ್ರು ವಾಪಸ್ ಮೈಸೂರಿಗೆ ಬಂದರು, ನಾನು ಅಲ್ಲೇ ಉಳ್ಕೊಂಡೆ. ಪ್ರಾಜೆಕ್ಟ್ಗೆ ಬೇಕಾದಂಥ ನೆರವನ್ನು ಕೋರ್ತೀರಾ ಗುಡ್ ನ್ಯೂಸ್ ಮುಖಾಂತರ ಅಂತ? ಎಷ್ಟೋ ಜನರು ಏನಪ್ಪ ಅಂತ ಹೇಳಿದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ದುಡ್ಡು ಹಾಕಬೇಕು ಅಂತ ಅಂದ್ಕೊಳ್ತಾರೆ. ಇವತ್ತು ಶಾಲೆಗಳು ಸಹ ದೇವಸ್ಥಾನ ಅಂತ ನಾವು ನಂಬಿದ್ದೀನಿ ಖಂಡಿತ. ಯಾಕೆಂತ ಹೇಳಿದ್ರೆ ಒಬ್ಬರು ಮಕ್ಕಳು ಭವಿಷ್ಯನ ರೂಪಿಸೋದು ಅಂಥ ಮಹಾನ್ ಶ್ರೇಷ್ಠವಾದಂಥ ಕೆಲಸ. ನಿಮ್ಮ ಅನುಭವದಲ್ಲಿ ಸರ್ಕಾರಿ ಶಾಲೆ ಮಕ್ಕಳುಗಳು ಬುದ್ಧಿವಂತರ ದಡ್ರ ಅಂತ? ನಾವು ಮಕ್ಕಳನ್ನ ಬುದ್ಧಿವಂತರು ದಡ್ರು ಅಂತ ಹೇಳಂಗೇ ಇಲ್ಲ. ಪ್ರತಿಯೊಬ್ಬರು ಬುದ್ಧಿವಂತರು, ಆದರೆ ವಿಭಿನ್ನವಾದ ಕ್ಷೇತ್ರಗಳಲ್ಲಿ ಬುದ್ಧಿವಂತರಾಗಿರ್ತಾರೆ. 100ಕ್ಕೆ 100 ಬರಬೇಕು. 25ಕ್ಕೆ 625 ತೊಗೋಬೇಕು ಅಂತಾರೆ. 2-3 ಮಾರ್ಕ್ಸ್ ಕಡಿಮೆ ಆದಾಗ ಎಷ್ಟೋ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಂಡಿದೆ ಸರ್. ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬದುಕನ್ನು ಕಲಿಸ್ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಆ ಸೋಲು ಅನ್ನೋದು ಇರುತ್ತಲ್ಲ, ಸೋಲ್ಬೇಕು ಮಕ್ಕಳು. ಚಿಕ್ಕ ವಯಸ್ಸಲ್ಲಿ ಸೋತ್ರೇ ಅವ್ರಿಗೆ ಗೆಲುವಿನ ರುಚಿ ಗೊತ್ತಾಗೋದಂತ. ಈಗ ನೀವು ಮೀನನ್ನು ಕರ್ಕೊಂಡು ಬಂದ್ಬಿಟ್ಟು ಈ ಮರ ಹತ್ತು ಅಂತ ಅನ್ನೋದು ಹೆಂಗಿರ್ತದೆ, ಅಥವಾ ಆನೆ ತೆಗೆದ್ಬಿಟ್ಟು ಮೀನು ಜೊತೆ ರೇಸ್ ಮಾಡೋ ಅನ್ನೋದು ಹೆಂಗಿರ್ತದೆ. ಸೊ ಅವರವರ ಆಸಕ್ತಿಗೆ ಅಭಿರುಚಿ ತಕ್ಕನಂಥದಂತಹ ಶಿಕ್ಷಣವನ್ನು ಕೊಟ್ಟರೆ ಅವನು ಆ ಫೀಲ್ಡಲ್ಲಿ ಏನು ಮಾಡ್ತಾನೆ, ಸಾಧನೆ ಮಾಡ್ತಾನೆ. ID ಕಾರ್ಡ್ ಗೊತ್ತಾಗ GPS ಹಾಕ್ಬಿಡೋಣ ಅಂತ ಹೇಳಿ ಅದನ್ನು ಆ್ಯಕ್ಚುಲಿ ಫಸ್ಟೇ ಮಾತಾಡಿದೆ. ಆದರೆ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ ID ಕಾರ್ಡಲ್ಲಿ GPS-ಗೆ ನಮಗೆ ಇದಕ್ಕೆ ಕೆಲವೊಂದು ಇಶ್ಯೂಸ್ ಇದೆ. ಏನಂತ ಹೇಳಿದ್ರೆ ಪವರ್ ಸಪ್ಲೈ ಮಾಡಬೇಕಾಗಿರೋದ್ರಿಂದ ಡಿವೈಸ್ ದಪ್ಪ ಆಗ್ತಾ ಇದೆ. ಸೊ ಆ ಡಿವೈಸ್ನ ಏನಾದ್ರು ಮಕ್ಕಳು ಬಿಟ್ಬಿಟ್ಟು ಹೋಗ್ತಾರೆ, ತೊಗೊಂಡು ಹೋಗಲ್ಲ. ಇಲ್ಲಾಂದರೆ ಮೊಬೈಲಿಂದನೂ ಟ್ರ್ಯಾಕ್ ಮಾಡೋದು, ಬಟ್ ಮಕ್ಳಿಗೆ ಮೊಬೈಲ್ ಇರೋಲ್ಲ. ಆ ಏಜ್ ಗ್ರೂಪ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಲಿಕ್ಕೆ ಆಗಲಿಲ್ಲ. ಗುಡ್ ನ್ಯೂಸ್ ಮಾಡ್ತಿರ್ತಕ್ಕಂಥ ಕೆಲಸದ ಬಗ್ಗೆ ಒಬ್ಬ ರಾಷ್ಟ್ರಮಟ್ಟದ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಪ್ರತಿಭಾವಂತ ಶಿಕ್ಷಕರು ನೀವು, ಒಂದು ರೀತಿ ಮಾದರಿ ದೇಶಕ್ಕೆ. ಗುಡ್ ನ್ಯೂಸ್ ಮಾಡ್ತಿರ್ತಕ್ಕಂಥ ಕೆಲಸದ ಬಗ್ಗೆ ನಿಮ್ಮ ಸ್ಟ್ರಾಂಗ್ ಒಪಿನಿಯನ್ ಬೇಕು, ರಿಯಾಲಿಟಿ ಒಪಿನಿಯನ್ ಬೇಕು. ಫಸ್ಟ್ ನನ್ನ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನನ್ನನ್ನು ಇಂಟರ್ವ್ಯೂ ಮಾಡಿದ್ದು ಗುಡ್ ನ್ಯೂಸ್. ನಿಮ್ಮಲ್ಲಿ ಸಿಕ್ತಂತಹ ಬೆಂಬಲ ಆಗಿರ್ಬೋದು, ಒಂದು ಫೀಡ್ಬ್ಯಾಕ್ ಆಗಿರ್ಬೋದು, ಒಂದು ಸಲಹೆ, ಮಾರ್ಗದರ್ಶನ, ದೊಡ್ಡ ದೊಡ್ಡ ಚಾನಲ್ ಆದ್ರೂ ನೀವು ಒಂದು ಕಳಿಸಿರುವಂತಹ ಅಪಾರವಾದಂಥ ಫಾಲೋವರ್ಸ್ ಆಗಿರ್ಬೋದು, ಅದು ನನ್ನನ್ನು ಸಾಕಷ್ಟು ಮೇಲೆತ್ಕೊಂತು. ರಾಷ್ಟ್ರದಲ್ಲಿ ಎಜುಕೇಷನ್ ಪಾಲಿಸಿ ಯಾವ ಥರ ಇರಬೇಕು ಅಂತೇಳಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ಕೇಂದ್ರ ಸರ್ಕಾರ ಒಂದು ವಿದ್ಯಾರ್ಥಿಗೆ 28,000 ಕೊಟ್ಟರೆ ರಾಜ್ಯ ಸರ್ಕಾರ 50,000ಕ್ಕಿಂತ ಹೆಚ್ಚಿನ ಖರ್ಚನ್ನು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದೆ. ಹಾಗಾದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಯಾಕಿಷ್ಟು ಬೇಸರ? ಇದು ಸಾಕಷ್ಟು ಚರ್ಚೆ ಆಗ್ತಿದ್ದು. ಇದರ ನಡುವೆ ಸರ್ಕಾರಿ ಶಾಲೆಯ ಶಿಕ್ಷಕರೊಬ್ಬರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಎಜುಕೇಷನನ್ನು ಮಕ್ಕಳಿಗೆ ಕೊಡ್ಬೋದು ಅನ್ನೋದನ್ನು ಸಾಬೀತು ಮಾಡಿದರು. ಮೈಸೂರು ಜಿಲ್ಲೆಯ ಈ ಹಿನಕಲ್ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಮಧುಸೂದನ್ ರವರು, KR ನಗರದ ಮೂಲದವರು. ಅವರು ಒಂಥರ ಕ್ರಿಯೇಟಿವಿಟಿ ಇರ್ತಕ್ಕಂತಹ ವ್ಯಕ್ತಿತ್ವವನ್ನು ಬಳಸ್ಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಪಾಠ ಮಾಡ್ತಾ ಅಂತಾರಾಷ್ಟ್ರೀಯ
ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಅವರ ದುಡ್ಡು ಒಂದಷ್ಟು ಸ್ನೇಹಿತರದ ಕೊಟ್ಟಂತಹ ಹಣದಿಂದ ಸಾಕಷ್ಟು ಟೆಕ್ನಿಕಲ್ ಎಕ್ವಿಪ್ಮೆಂಟ್ಗಳನ್ನು ಬಳಸ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯೂ ಕೂಡ ಕಲಿಕೆಯನ್ನು ಮಾಡ್ಬೋದು ಅನ್ನೋದನ್ನು ಸಾಬೀತುಪಡಿಸಿದರು. ಈ ವಿಚಾರವಾಗಿ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕೂಡ ಸವಿಸ್ತಾರವಾದ ಒಂದು ವರದಿಯನ್ನು ಮಾಡಿದ್ವಿ. ತುಂಬ ಖುಷಿ ಆಗ್ತಿದೆ. ಇಂತಹ ಒಬ್ಬ ಮಾದರಿ ಶಿಕ್ಷಕನನ್ನು ಗುರುತಿಸಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ಈ ಬಾರಿ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಕರ್ನಾಟಕದಿಂದ ಇವರೊಬ್ಬರೇ ಮಾತ್ರ. ಸರ್, ಮಧುಸೂದನ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸೊ ಬೇಸಿಕಲಿ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ತುಂಬ ಹರ್ಡಲ್ಸ್ ಇತ್ತು, ವಿರೋಧ ಮಾಡೋರಿದ್ದರು. ಅದರ ನಡುವೆ ಒಂದಷ್ಟು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಸ್ಟ್ಯಾಂಡರ್ಡ್ ಎಜುಕೇಷನ್ನ ಕೊಡಬೇಕು ಅಂಥೇಳಿ ನೀವು ಒಂದು ಯಾಗವನ್ನೇ ಆರಂಭ ಮಾಡಿಬಿಟ್ಟಿದ್ರಿ. ಸೊ ಅದರ ಔಟ್ಪುಟ್ ಏನಂದರೆ ಇವತ್ತು ನಮ್ಮ ಮುಂದೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿಯಾಗಿ ಕುಳಿತಿದ್ದೀರಾ. ನಿಮ್ಮ ಮೊದಲ ಫೀಲಿಂಗ್ಸ್ ಯಾವ ರೀತಿ ಶೇರ್ ಮಾಡ್ತೀರಿ? ನೀವು ಕ್ವಶನ್ ಸ್ಟಾರ್ಟಿಂಗಲ್ಲೇ ಪರ ವಿರೋಧದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನು ಯಾವಾಗಲೇ ಅಂದ್ಕೊಳ್ತೀನಿ ಅಂತ ಹೇಳಿದ್ರೆ ನಮ್ಮ ಗುರುಗಳೊಬ್ಬರು ಹೇಳ್ತಾರೆ, ಶತ್ರುಗಳ ಆಶೀರ್ವಾದ ಅಂತ ಆಗ್ತಾನೆ ಬೆಳೆಯೋದು ಅಂತ ಹೇಳಿ. ನಿಜ, ನೀವು ಹೇಳಿದ ಪ್ರಕಾರ ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ವಿಘ್ನಗಳನ್ನು ನಾವು ಎದುರಿಸಬೇಕಾಗತ್ತೆ. ಯಾವಾಗ ಅದನ್ನು ಮೆಟ್ಟಿ ನಿಲ್ತೀವೋ ಆಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಯಾವಾಗಲೂ ಹೇಳ್ತಾಯಿದ್ರು, ನಾನೇನಾದ್ರು ಹತಾಶನಾಗ್ಬಿಟ್ರೆ ನನ್ನ ಗುರುಗಳೆಲ್ಲ ಹೇಳ್ತಾಯಿದ್ರು, ನೀನು ಕೆಲಸ ಮಾಡ್ತಿದ್ದೀಯ ಅಂತ ಗೊತ್ತಾಗದೆ ನಿನ್ಗೆ ಯಾರಾದರೂ ಈ ಥರ ವಿರೋಧಿಗಳಿದ್ದಾಗ ಮಾತ್ರ, ಟೀಕೆ ಮಾಡಿದಾಗ ಮಾತ್ರ, ಸೊ ನೀನು ಕೆಲಸ ಮಾಡ್ತಿದ್ದೀಯ ಅದನ್ನ ಎಂಜಾಯ್ ಮಾಡು, ಖುಷಿ ಮಾಡು ಅಂತ ಹೇಳ್ತಾಯಿದ್ರು. ಸೊ ಅದನ್ನೇ ನಾನೇನು ಮಾಡಿದೆ, ಒಂದು ಮೆಟ್ಲುಗಳಾಗಿ ಇಟ್ಕೊಂಡು ನೀವು ಹೇಳ್ದಂಗೆ ಈಗಾಗಲೆಲ್ಲ ಕಳಿಸಲ್ಲ. ಆ್ಯಕ್ಚುಲಿ ನನ್ನನ್ನು ನಿಮ್ಮನ್ನ ಈ ಬೈಬೇಕು ಹೋಗ್ಲೇಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಕಳಿಸಲೊಂದು ಸ್ಟೇಟ್ ಅವಾರ್ಡದ ಇಂಟರ್ವ್ಯೂ ಮಾಡಿದ್ದು ರಾಜ್ಯದ ನಾನಾ ಮೂಲೆಗಳಿಂದ ಎಷ್ಟು ಕಾಲ್ಸ್ ಬರ್ತಾಯಿತ್ತು ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ನಿಮ್ಮನೇಲಿ ಇರ್ತೀವಿ ಸರ್, ನೀವು ನಮಗೆ ಎಜುಕೇಷನ್ ಕೊಡಬೇಕು, ನಾವು ಪ್ರೈವೇಟ್ ಸ್ಕೂಲ್ ಕಟ್ಟೋ ದುಡ್ಡನ್ನ ನಿಮಗೆ ಕೊಟ್ಬಿಡ್ತೀವಿ. ಅವ್ರಿಗೆ ಎಷ್ಟು ಹೇಳಿದ್ರು ನಾನು ಕನ್ವಿನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ಚಾನಲ್ ಎಫೆಕ್ಟಿಂದ ನನಗೆ ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ನಾನು ಯಾವುದೇ ಕೆಲಸನ ಎಲ್ಲೂ ತೋರಿಸ್ಕೊಂಡಿರಲಿಲ್ಲ. ನಾನು ಸೈಲೆಂಟಾಗಿ ಸ್ಕೂಲ್ಗೆ ಹೋಗ್ತಿದ್ದೆ, ಎಡದ ಕೈಲಿ ಮಾಡಿದ ಕೆಲಸ ಬಲ್ದ ಕೈಲಿ ಗೊತ್ತಾಗ. ಅಂದರೆ ನನ್ನ ಮೂಲ ಉದ್ದೇಶ ಏನಂದರೆ ಮಕ್ಳಿಗೆ ರೀಚ್ ಆಗಬೇಕು ಅಷ್ಟೇ. ಸ್ಟೂಡೆಂಟು ಟೀಚರ್ ಎರಡು ಸಂಬಂಧ ಹೇಗಿರಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಿದ್ದೆ. ಸೊ 4 ಗೋಡೆ ಮಧ್ಯೆ ಇದ್ದ ನನ್ನನ್ನು ಇಡೀ ಕರ್ನಾಟಕಕ್ಕೆಲ್ಲ ಪ್ರಚಾರ ಮಾಡಿ, ಇಲ್ಲ ಸ್ಟಾರ್ಟಿಂಗಲ್ಲಿ ಪೇರೆಂಟ್ಸ್ ಎಷ್ಟರ ಮಟ್ಟಿಗೆ ಇಷ್ಟಪಡ್ತಾಯಿದ್ರು ಅಂತ ಹೇಳಿದ್ರೆ, ಅವ್ರಿಗೇನೋ ಒಂದು ಹೊಸತು, ಇವತ್ತು ದುಡ್ಡೆಲ್ಲ ಬೇಕಾಗಿರೋದು, ಒಳ್ಳೆ ಎಜುಕೇಷನ್ ಬೇಕು ಅಂತ ಸಾಕಷ್ಟು ಪೋಷಕರು ಹಾತೊರಿತಾಯಿದ್ರು. ಇಷ್ಟೊಂದು ಪೋಷಕರುಗಳು ನಿಜ ಒಂದು ಕಂಟೆಂಟ್ ಇದೆ, ಒಬ್ಬ ವ್ಯಕ್ತಿಯಲ್ಲಿ ಸತ್ಯ ಇದೆ ಅಂತ ಹೇಳಿದ್ರೆ, ನಿಮಗೆ ರಾಜ್ಯದ ಮೂಲೆ ನನಗೆ ಅಂತಾರಾಷ್ಟ್ರೀಯ ಕಾಲ್ಗಳನ್ನು ಕೂಡ ನಾನು ರಿಸೀವ್ ಮಾಡಿದ್ದೀನಿ. ಸೊ ಅಲ್ಲಿರ್ತಕ್ಕಂಥ ಕನ್ನಡಿಗರು ತುಂಬ ಪ್ರೌಡ್ ಮಾಡಿದ್ರು. ಯಾಕಂದರೆ ಫಿನ್ಲ್ಯಾಂಡ್ ಮಾದರಿಯಲ್ಲಿ ನಾವು ಎಜುಕೇಷನ್ ಕೊಡಬೇಕು ಅಂದಾಗ ವಿಶ್ವದ ನಂಬರ್ 1 ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇರ್ತಕ್ಕಂಥದ್ದು ಫಿನ್ಲ್ಯಾಂಡ್ನಲ್ಲಿ. ಸೊ ಅದನ್ನೆಲ್ಲ ನೀವು ರಿಸರ್ಚ್ ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಗಳನ್ನು ತರ್ತಕ್ಕಂಥದ್ದು, ನಿಮ್ಮ ಏನು ವೇತನದಲ್ಲೇ ಈ ಮನಸ್ಥಿತಿಯನ್ನು ನೋಡಿದಾಗ ಸಾಕಷ್ಟು ಜನ ಟೀಚರ್ಸ್ಗಳು LIC ಮಾಡಿಸ್ತಾರೆ, NTS ರಲ್ಲಿ ಬಡ್ಡಿ ವ್ಯವಹಾರ, ಚೀಟಿ ವ್ಯವಹಾರ ಮಾಡ್ತಾರೆ. ನೀವು ಅದರಿಂದ ಆಚೆಗೆ ಬಂದು ನಿಮ್ಮ ಸ್ಯಾಲ್ರಿ ದುಡ್ಡನ್ನು ತೆಗೆದು ಸರ್ಕಾರಿ ಶಾಲೆಯಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಅನಿಸಿದ್ದು ಯಾಕೆ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾನು ಮಕ್ಕಳಲ್ಲಿ ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಬದುಕೋದನ್ನು ಕಲಿಸ್ಬೇಕು ಅಂಥೇಳಿ. ಸೊ ನಾನು ಬದುಕೋದನ್ನು ಕಲಿತ್ರೆ ಮಾತ್ರ ಬೇರೆಯವ್ರಿಗೆ ಹೇಳ್ಕೊಡೋಕ್ಕೆ ಸಾಧ್ಯ. ನಾನು ಹೇಳಿದ್ದನ್ನು ಮಾಡು ಅಂತ ಹೇಳಲ್ಲ, ನಾನು ಮಾಡಿದ್ದನ್ನು ಮಾಡು ಅಂತ ಹೇಳೋಂಥ ಶಿಕ್ಷಕ ನಾನು. ನೀವು ಹೇಳಿದ್ರಿ ದುಡ್ಡು ಹಿಂದೆ ಹೋಗ್ತಾರೆ ಅಂಥೇಳಿ. ಬಹುಶಃ ನಾನು ದುಡ್ಡು ಹಿಂದೆ ಹೋಗಿದ್ದರೆ ನಾನು ಯಾವ ಜಾಬ್ ಬೇಕಾದ್ರೂ ತೊಗೊಳ್ಬೋದಾಗಿತ್ತು. ಯಾಕೆಂದರೆ ನಾನು ಚಿಕ್ಕದ್ರಲ್ಲೇ ನಾನು ಕ್ಯಾಲಿಬರ್ ಇದ್ದಿದ್ದರಿಂದ ನವೋದಯಕ್ಕೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿ. ನಾನು ಮೂಲತಃ ನವೋದಯದಲ್ಲಿ ಓದೋನು. ಸೊ ನವೋದಯದಲ್ಲಿ ಓದಬೇಕು ಅಂತ ಹೇಳಿದ್ರೆ ಅವ್ರ ಆಯ್ಕೆ ಹೇಗಿರುತ್ತೆ ಅಂತ ಬಹುಶಃ ನಿಮಗೆ ಗೊತ್ತದು, ಯಾಕೆಂದರೆ ಅದು ಟೆಸ್ಟ್ ಹೆಂಗಿರುತ್ತೆ, ಅದರದ್ದು ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂಥೇಳಿ. ಸೊ ನಾನೇನಾದ್ರು ದುಡ್ಡು ಮಾಡಲೇಬೇಕು ಅಂತ ಅನಿಸಿದರೆ ಬಹುಶಃ ನಾನು ಇವತ್ತು ಸಿವಿಲ್ ಸರ್ವಿಸ್ಗೋ ಈ ಥರ ಯಾವುದಾದ್ರು ಕೆಲಸಕ್ಕೆ ಹೋಗ್ಬೋದಾಗಿತ್ತು. ಬೇಸಿಕಲಿ ನಾನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾನು ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಿದೆ. ಸ್ಟೇಟ್ ಲೆವೆಲ್ ಕಬಡ್ಡಿ ಆಡಿದೆ, ಯೂನಿವರ್ಸಿಟಿ ಟೇಬಲ್ ಟೆನ್ನಿಸ್ ಆಡ್ತಾಯಿದ್ದೆ, ಹ್ಯಾಂಡ್ಬಾಲ್ ಆಡ್ತಾಯಿದ್ದೆ, ಶಟಲ್ ಬ್ಯಾಡ್ಮಿಂಟನ್ ಆಡಿದೆ. ಸೊ ಯಾವಾಗ ನನಗೆ ಸ್ಪೋರ್ಟ್ಸಲ್ಲಿ ತೀರಾ ಆಸಕ್ತಿ ಜಾಸ್ತಿ ಇದೆ ಅಂತ ನಮ್ಮ ಅಪ್ಪನಿಗೆ ಗೊತ್ತಾಯಿತು. ಅಪ್ಪ ಟೀಚರ್ ಆಗಿದ್ರೆ ಏನು ಮಾಡಿದ್ರು, BSc ಕಂಪ್ಯೂಟರ್ ಸೈನ್ಸ್ ಬಲವಂತವಾಗಿ ನಾನು ಅಲ್ಲಿಂದ ಬಿಡಿಸಿ ಟೀಚರ್ ಟ್ರೈನಿಂಗ್ಗೆ ಹಾಕಿದ್ರು. ನನಗೆ ಫ್ರೀ ಸೀಟ್ ಸಿಕ್ತು ಗೌರ್ಮೆಂಟ್ ಕಾಲೇಜಲ್ಲಿ. ಈಗ ನೀನು ಇದನ್ನು ಮಾಡ್ಕೋ, ಆಮೇಲೆ ನೋಡೋಣ ಮುಂದಕ್ಕೆ, ಫಸ್ಟ್ ನಿನ್ನ ಕಾಲ ಮೇಲೆ ನಿಂತ್ಕೊ ಅಂತ ಹೇಳಿ ಕರ್ಕೊಂಡು ಬಂದಲ್ಲಿ ಸೇರಿಸಿದ್ರು. ಯಾವಾಗಲೂ ಸೇರಿಸಿದ್ರು ಅಲ್ಲೂ ಅಷ್ಟೇ ಹೋಗಿ ಟೇಬಲ್ ಟೆನ್ನಿಸ್ ಆಡ್ತಾಯಿದ್ದೆ. ನನಗೆ ಜಾಬು ಆ ಥರದ್ದೆಲ್ಲ ಅಷ್ಟು ನಾಲೆಡ್ಜ್ ಇರಲಿಲ್ಲ ಆ ಏಜಲ್ಲಿ ನನಗೆ. ಯಾವಾಗ ಕೆಲಸಕ್ಕೆ ಸೇರಿಕೊಂಡೆ ಆಗ ಸ್ಟಾರ್ಟಿಂಗಲ್ಲಿ ಅಯ್ಯೋ ಟೀಚರ್ ಕೆಲಸನ ನಾನು ಸೇರಿಕೊಂಡ ಅಂತ ಅನ್ನಿಸ್ತಾ ಇತ್ತು. ಆದರೆ ನಾನು ಯಾವುದೇ ಕೆಲಸನ ಏನು ಮಾಡ್ತೀನಿ ಅಂದರೆ, ನನಗೆ ಗೊತ್ತಿರುವಂತಹ ಪ್ಯಾಷನ್ ಏನಿರುತ್ತೆ ಅಥವಾ ನನಗೆ ಏನು ಸ್ಟ್ರೆಂತ್ಸ್ ಇರುತ್ತೆ, ಆ ಸ್ಟ್ರೆಂತ್ನ ಆ ಕೆಲಸಕ್ಕೆ ಹಾಕಿ ಆ ಕೆಲಸನ ವಿಭಿನ್ನವಾಗಿ ಎಂಜಾಯ್ ಮಾಡಲಿಕ್ಕೆ ಕಲಿತೀನಿ. ಸೊ ಇಲ್ಲೇನಾಯಿತು, ನನಗೆ ಟೆಕ್ನಾಲಜಿಲಿ ತುಂಬ ಪ್ಯಾಷನ್ ಇತ್ತು. BSc ಕಂಪ್ಯೂಟರ್ ಸೈನ್ಸ್ ಮಾಡ್ತಾಯಿದ್ದೆ. ಕಂಪ್ಯೂಟರ್ ಫೀಲ್ಡಲ್ಲಿ ತುಂಬ ನಾಲೆಡ್ಜ್ ಇತ್ತು. ಆ್ಯಂಡ್ ಮೋರ್ ಓವರ್ ನಾಲೆಡ್ಜ್ಗಿಂತ ಹೆಚ್ಚಾಗಿ ನನಗೆ ಪ್ಯಾಷನ್ ಇತ್ತು.
ನಾನು ಹೆಚ್ಚು ಕಮ್ಮಿ ಒಂದು 30 ವರ್ಷದ ಹಿಂದೆನೇ ಹಾರ್ಡ್ವೇರ್ ನೆಟ್ವರ್ಕಿಂಗ್ನ ಕಲ್ತವನು ನಾನು. ಆ ಚಿಕ್ಕ ಏಜಲ್ಲೇ PUC ಇಂದನೇ ನಾನು ಹಾರ್ಡ್ವೇರ್ ನೆಟ್ವರ್ಕಿಂಗ್ನ ಮಾಡ್ಕೊಂಡು ಬಂದವನು. ಅದ್ರ ನಂತರ ಏನು ಮಾಡಿದೆ, ಈ ವೆಬ್ ಡಿಸೈನಿಂದ ಕಲಿತೆ. ಸೊ ನನಗೆ ಗೊತ್ತಿರುವಂತಹ ಎಲ್ಲ ವಿದ್ಯೆಗಳನ್ನು ಏನು ಮಾಡ್ಲಿಕ್ಕೆ ಶುರು ಮಾಡಿದೆ, ನನ್ನ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಮಕ್ಕಳನ್ನ ಹಾಗೆ ಎತ್ಕೊಂಡು ಬರೋಣ ಅಂಥೇಳಿ. ಸೊ ಒಂದು ಶಿಕ್ಷಣದ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡಬೇಕು ಅಂಥೇಳಿ, ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಈಗ ನಾನೊಬ್ಬ ಮಾಮೂಲಿ ಒಂದು ಶಿಕ್ಷಕನಾಗಿ, ಈಗ ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರ್ ಆಗಿ ಬರೀ ಸೈನ್ಸ್ ಮಾತ್ರ ಹೇಳಿದ್ರೆ ಅವ್ರನ್ನ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡೋಕ್ಕಾಗತ್ತಾ? ಆಗಲ್ಲ, ಖಂಡಿತ ಆಗಲ್ಲ. ಸೊ ಅದಕ್ಕೆ ನಾನೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಆಲ್ರೌಂಡರ್ ಆಗಬೇಕು. ಸೊ ನಾನು ಎಲ್ಲ ಕಲಿಬೇಕು ಪ್ರತಿದಿನ. ನೋಡಿ, ಒಬ್ಬ ಶಿಕ್ಷಕ ನೀವು ಹೇಳ್ತಾರೆ ನೋಡಿದ್ರೆ, ಟೀಚರು ಓದಿದ್ದೀರಾ, ಎಕ್ಸಾಮ್ ಪಾಸ್ ಮಾಡಿದ್ದೀರಾ, CET ಪಾಸ್ ಮಾಡಿದ್ದೀರಾ. ಯಾಕಂದರೆ ನನ್ನ ನಾಲೆಡ್ಜ್ ಪ್ರಕಾರ ನಾನೊಬ್ಬ ಬೇಸಿಕಲಿ ಟೀಚರ್ ಆಗಿದ್ದೇನೆ. ಸೊ ನನ್ನ ನಾಲೆಡ್ಜ್ ಏನಂದರೆ, ಸರ್ಕಾರ ಒಂದು CET ಅಂತ ಮಾಡುತ್ತೆ. ಆ CETಲಿ ಯಾರು ಪಾಸ್ ಆಗ್ತಾರೆ ಅಂದರೆ ನಾಲೆಡ್ಜ್ ಇರೋರು ಮಾತ್ರ. ಬಟ್ ಅಲ್ಟಿಮೇಟಲ್ಲಿ ಅರ್ಥ ಆಗುತ್ತೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರುಗಳು ತುಂಬ ಟ್ಯಾಲೆಂಟೆಡ್ ಅಂತ. ಬಟ್ ಆದರೆ ನಮ್ಮ ಜನಗಳು ಟ್ಯಾಲೆಂಟೆಡ್ ಇರೋ ಸರ್ಕಾರಿ ಶಾಲೆಯ ಶಿಕ್ಷಕರ ಹತ್ರ ಮಕ್ಕಳು ಕಳಿಸ್ತಾ ಇಲ್ಲ. ಫ್ಯಾಷನ್ ಆಗಿರೋ ಸೂಟು ಬೂಟ್ ಹಾಕೊಳ್ತಕ್ಕಂಥ ಡ್ಯಾಡಿ ಮಮ್ಮಿ ಅಂತ ಕರಿತಕ್ಕಂಥ ಶಾಲೆಗಳ ಬಗ್ಗೆ ವ್ಯಾಮೋಹ ಜಾಸ್ತಿ ಆಗ್ತಿದೆ. ಇದು ಬದಲಾಗಬೇಕಂತ ಅನಿಸಲ್ವ? ಖಂಡಿತ. ಇಲ್ಲಿ ಈ ಹಿಂದೆ ಇದ್ದಂಥ ಒಂದು ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲೀಷ್ ವ್ಯಾಮೋಹದಿಂದ ಸಾಕಷ್ಟು ಪ್ರೈವೇಟ್ ಸ್ಕೂಲ್ಗಳನ್ನು ಹುಡುಕ್ತಾಯಿದ್ರು, ನನಗೆ ಗೊತ್ತಿರೋ ಥರ. ಇವತ್ತೇನಾಗ್ತಾಯಿದೆ, ಕನ್ನಡ ಶಾಲೆಗಳಲ್ಲೂ ಸಹ ಆಂಗ್ಲ ಮಾಧ್ಯಮವನ್ನು ಶುರು ಮಾಡಿದ್ದಾರೆ. ಅದರಲ್ಲಿ ದ್ವಿಮಾಧ್ಯಮ ಅಂತೇಳಿ ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಸಾಕಷ್ಟು ಶಾಲೆಗಳನ್ನು ದ್ವಿಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚಿಕ್ಕ ಪುಟ್ಟ ಲೋಪದೋಷಗಳು ಇರ್ಬೋದು. ಏನು, ಈ ಫಿಸಿಕಲ್ ಫೆಸಿಲಿಟೀಸ್ ಏನಿದೆ ಅಂದರೆ ಶಾಲೆ ಭೌತಿಕ ಸೌಲಭ್ಯಗಳೇನಿದೆ, ಕೆಲವೊಂದು ಸಲ ಈಗ ನಮ್ಮಲ್ಲಿ ಏನು ಮಾಡ್ತಾರೆ, ಎರಡನ್ನು ಕಂಪೇರ್ ಮಾಡಿದಾಗ ನೀವು ನೋಡಿರ್ಬೋದು, ಅವ್ರಿಗೂ ಒಳ್ಳೆ ಭೌತಿಕ ಸೌಲಭ್ಯಗಳಿರುತ್ತೆ, ನಮ್ಮಲ್ಲಿ ಭೌತಿಕ ಸೌಲಭ್ಯದ ಕೊರತೆ ಇದೆ ಕೆಲವೊಂದು ಮಟ್ಟಿಗೆ. ಸೊ ಈ ಥರ ಏನಾದರೂ ನೋಡಿಕೊಂಡು ಪೋಷಕರು ಬಹುತೇಕ ಅಲ್ಲಿ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಏನು ಮಾಡಿದೆ, ಇದನ್ನು ಒಂದು ಸೀರಿಯಸ್ ಆಗಿ ತೊಗೊಂಡು ಒಂದು ರಿಸರ್ಚೇ ಮಾಡೋಣ ಅಂತ ಹೇಳಿದ್ದೀನಿ. ಇವತ್ತು ನಿಮ್ಗೆ ಹೇಳ್ದಂಗೆ ರಾಜ್ಯದ ನಾನಾ ಮೂಲೆಗಳಿಂದ ಮಕ್ಕಳನ್ನ ಸೇರಿಸ್ತೀನಿ ಅಂತ ಬಂದಿದ್ದಾರೆ. ಕ್ವಾಲಿಟಿನ ಕೊಟ್ಟರೆ ಅದು ನಾವು ಏನು ಮಾಡ್ತಾರೆ, ಅದ್ರದ್ದು ಅಂದ ಚಂದ ನೋಡಲ್ಲ. ಅದು ಎಲ್ಲೇ ಇರಲಿ, ಯಾವ ಮೂಲೆಯಲ್ಲಿರಲಿ, ಯಾವ ಗಲ್ಲಿಲಿರಲಿ ಹುಡ್ಕೊಂಡು ಬರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನಾನಾದರೂ ಭಾವಿಸ್ತೀನಿ ಸರ್. ಸರ್, ಹೇಳಿದ್ರಿ ಈಗ ಶಿಕ್ಷಕರಾಗಬೇಕು ಅಂತ ಬಂದವರಲ್ಲ, ನಿಮ್ಮ ತಂದೆಯ ಒತ್ತಡಕ್ಕೆ ನನ್ನ ಮಗನ ಲೈಫ್ ಸೆಟ್ಲ್ ಆಗಲಿ, ಒಬ್ಬ ಟೀಚರ್ ಆಗಲಿ ಅಂತ ಮಾಡಿದ್ರು. ಬಟ್ ಇದು ರಾಷ್ಟ್ರಮಟ್ಟದ ಪ್ರಶಸ್ತಿನೇ ತೊಗೊಬಿಟ್ಟಿದ್ದೀರಾ. ಸೊ ಫಸ್ಟ್ ಥ್ಯಾಂಕ್ಸ್ ನಿಮ್ಮ ಡ್ಯಾಡಿಗೆ ಹೇಳ್ತೀರಾ ಅಂತ? ಖಂಡಿತ. ನಾನು ಇದರಲ್ಲಿ ಹೇಳೋದಾದರೆ, ಅಪ್ಪ ನನಗೆ ಇವತ್ತೂ ಜಾಬ್ ಆದಮೇಲೂ ಸಹ ಯಾವಾಗಲೂ ಹೇಳೋರು. ಯಾಕೆಂತೇಳಿ ನನ್ನ ಕಸಿನ್ಸ್ ಎಲ್ಲ ಡಾಕ್ಟರ್ಸ್, ನನ್ನ ಬಿಟ್ಟರೆ ಅಪ್ಪ ಸ್ವಾಮಿ ಅಂತೇಳಿ, KT ಸ್ವಾಮಿ ಅಂತೇಳಿ, ಅವರು ರಿಟೈರ್ಡ್ ಟೀಚರು. ಅಮ್ಮ ಶಾರದಾ ಅಂಥೇಳಿ. ಬೇಸಿಕಲಿ ನಾನು KR ನಗರ ತಾಲೂಕಿನ ಕೆಡಗ ಅಂತೇಳಿ, ಈಗ ಸಾಲಿಗ್ರಾಮ ತಾಲೂಕು ಆಯಿತು. ಸೊ ಮೂಲತಃ ಅಲ್ಲಿಯವನು ನಾನು, ಅಲ್ಲಿಂದ. ಬಟ್ ನಾನು ಅಲ್ಲೆಲ್ಲೂ ಬೆಳೆದಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡಿಂದ ಮಾಲಂಬಿ ಅಂಥೇಳಿ ಸೋಮವಾರಪೇಟೆ ತಾಲೂಕಲ್ಲಿ ನಮ್ಮ ಅಪ್ಪನ ಶಾಲೆಯಲ್ಲೇ ಓದಂಥ ವಿದ್ಯಾರ್ಥಿ ನಾನು. ಸರ್ಕಾರಿ ಶಾಲೆಯಲ್ಲೇ ಓದಂಥ ವಿದ್ಯಾರ್ಥಿ ನಾನು 1 to 5th. ಅದಾದ ನಂತರ ಯಾವುದೇ ಟ್ಯೂಷನ್ಸ್ ಇಲ್ದೇ, ಯಾರ ಗೈಡೆನ್ಸ್ ಇಲ್ದೇ, ನಮ್ಮ ಅಪ್ಪನ ಗೈಡೆನ್ಸಿಂದನೇ ನವೋದಯನ ಪಾಸ್ ಮಾಡಿ ನವೋದಯಕ್ಕೆ ಹೋಗಿ ಅವ್ರು ವಾಪಸ್ ಮೈಸೂರಿಗೆ ಬಂದರು. ನಾನು ಅಲ್ಲೇ ಉಳ್ಕೊಂಡೆ. ಸೊ 12th ನವೋದಯದಲ್ಲೇ ಇದ್ದು, ಸೊ 12th ಮುಗಿಸ್ಕೊಂಡು ಬಂದು ಡಿಗ್ರಿನ ಯುವರಾಜ ಕಾಲೇಜಲ್ಲಿ ಜಾಯ್ನ್ ಆದೆ, ಕಂಪ್ಯೂಟರ್ ಸೈನ್ಸ್. ಸೊ ಅದಾದ ನಂತರ ಏನು ಮಾಡೋದು, ನಾನು ಯಾವಾಗ ಸ್ಪೋರ್ಟ್ಸಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸ್ದೆ, ಇವನು ಅಲ್ಲಿದ್ರು ಎಲ್ಲಿ ಓದ್ತಾ ಬಿಡೋದಿಲ್ವ ಅಂದರೆ ಸ್ಪೋರ್ಟ್ಸಿಂದನೇ ಹೋಗ್ತಾಯಿದೆ. ನನ್ನ ಮ್ಯಾಥಮೆಟಿಕ್ಸ್ ನಾಲೆಡ್ಜೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ನನ್ನ ಜೊತೆ ಇದ್ದ ಎಲ್ಲ ಕ್ಲಾಸ್ಮೇಟ್ಸು ಏನೇ ಪ್ರಾಬ್ಲಮ್ ಅಂದರೆ ನನ್ನ ಹತ್ರ ಕೂತ್ಕೊಂಡು ಹೇಳಿಸ್ಕೊಳ್ತಿದ್ರು. ಸ್ಟೂಡೆಂಟ್ ಲೈಫಲ್ಲಿ ಟೀಚರ್ ಆಗ್ಬಿಟ್ಟಿದ್ರಿ? ಅಲ್ಲೇ ಆಲ್ಮೋಸ್ಟ್ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ನನ್ನ ಹತ್ರ ಹೇಳಿಸ್ಕೊಳ್ತಾಯಿದ್ರು. ಅಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಂಗೆ ಮ್ಯಾಥ್ಸಲ್ಲಿ ಎಷ್ಟು ಆಸಕ್ತಿ ಇರ್ತಿತ್ತು ಅಂತ ಹೇಳಿದ್ರೆ, ಆ ಕ್ಲಾಸಲ್ಲಿ ಟೀಚರು ಕ್ವಶನ್ ಬರೆಯೋಕ್ಕಿಂತ ಮುಂಚೆನೇ ಆನ್ಸರ್ ಹೇಳ್ಬಿಡ್ತಿದ್ದೆ. ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಹಿಂದಿನ ದಿನ ರಾತ್ರಿ ಸೀನಿಯರ್ಸ್ ನೋಟ್ಸ್ನ ಕೇಳ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಬಂದು ಬರೆದ್ಬಿಡ್ತಿದ್ದೆ. ಬಹುಶಃ ನಂಗೆ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರ್ತಿತ್ತು. ಟೀಚರ್ಗೂ ಭಾಳ ಕ್ವಾಟ್ಲೆ ಕೊಟ್ಟಿದ್ದೀರಿ? ಇಲ್ಲ, ಟೀಚರ್ ಎಂಜಾಯ್ ಮಾಡ್ತಾಯಿದ್ರು, ಮಕ್ಕಳು ಬೈತಾಯಿದ್ರು ನನಗೆ. ನೀನು ನಂಗೆ ಹೇಳ್ಬಿಟ್ರೆ ಸರ್ ಗೊತ್ತಾಗಿದೆ ಅಂತ ಮುಂದೆ ಹೋಗ್ಬಿಡ್ತಾರೆ, ನಮಗೇನು ಅರ್ಥ ಆಗಲ್ಲ ಅಂತ ಬೈತಾಯಿದ್ರು. ಈ ಸರ್ ಅದು ಬೈದವರೆಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್ ಆದರು, ಆ ಫೀಲ್ಡ್ಗೆ ಹೋಗ್ತಿದ್ರು. ನಾನೇನು ಮಾಡಿದೆ, ನಂಗೆ ತೀರಾ ಓವರ್ ಕಾನ್ಫಿಡೆನ್ಸ್ ಇರ್ತಿತ್ತು. ನಾನು ಬಹುತೇಕ ಒಂದು ವರ್ಷದಲ್ಲಿ 3 ರಿಂದ 4 ತಿಂಗಳು ಕ್ಲಾಸಲ್ಲೇ ಇರ್ತಿರಲಿಲ್ಲ, ಕ್ಲಾಸಿಂದ ಹೊರಗಡೆ ಇರ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ. ಅಲ್ಲಿಂದ ಲಾಸ್ಟ್ ಟೈಮ್ ಈಗ ಆಂಧ್ರ, ಕೇರಳ ಈ ಥರ ರೀಜ್ನಲ್ಸ್ ಆಡಲಿಕ್ಕೆ ಹೋದರೆ ಅದೇ 1-2-3 ತಿಂಗಳು ಹೊರಗಡೆನೇ ಇರ್ತಿದ್ದೆ. ಬೇಸಿಕಲಿ ಕ್ವಶನ್ ಇಷ್ಟೇ, ಒಂದು ಶಿಕ್ಷಣ ಕ್ವಾಲಿಟಿ ಔಟ್ಪುಟ್ ಬರಬೇಕಾದ್ರೆ ಅನ್ನೋತಿರೋದು ಆ ಮಣ್ಣಿನ ನೆಲದ ಭಾಷೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ, ಬೇರೆ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಇಂಪಾರ್ಟೆಂಟ್ ಆಗುತ್ತೆ ಸರ್? ಈ ಭಾಷೆ ಅನ್ನೋದು ಒಂದು ಮಾಧ್ಯಮ ಅಷ್ಟೇ. ಇದರಲ್ಲಿ 2 ರೀತಿ ನಾವು ತೊಗೊಳ್ಬೋದು. ಈಗ ಮಾತೃಭಾಷೆಗೂ ಬೇರೆ ಭಾಷೆಗೂ ಹೆಂಗೆಂದರೆ, ಈಗ ತಾಯಿ ಎದೆ ಹಾಲನ್ನ ಉಣಿಸ್ತಾಳೆ, ಅದು ಮಾತೃಭಾಷೆ. ಅದೇ ಫೀಡಿಂಗ್ ಬಾಟ್ಲಲ್ಲಿ ಕೊಟ್ಟರೆ ನಾವು ಅದನ್ನು ಮಾತೃಭಾಷೆ ಅಂತ ಹೇಳಲ್ಲ, ಅದನ್ನು ಬೇರೆ ಭಾಷೆ ಅಂತ ಹೇಳ್ತೀವಿ. ಇದರಲ್ಲಿ 2 ಪ್ರಾಮುಖ್ಯತೆ ಹೇಗೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇದೆ ಅಂತ ಹೇಳಿ. ಸೊ ಅನಿವಾರ್ಯ ಸ್ಥಿತಿಯಲ್ಲಿ ಬೇರೆ ಭಾಷೆನ ಬಳಸ್ಕೊಳ್ತೀವಿ, ಆದರೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು ಅಂತ ಹೇಳಿದ್ರೆ ಮಾತೃಭಾಷೆನೇ ಮುಖ್ಯ. ಈಗ ನಾವು ಕ್ಲಾಸಲ್ಲಿ ನಾನು ಹೇಳುವಂಥ ಕಂಟೆಂಟನ್ನು
ಯಾವ ರೀತಿ ಹೇಳಬೇಕು ಅಂದರೆ ಜಸ್ಟ್ ಅದ್ರ ಮೇಲೆ ಜಿಸ್ಟ್ ಮಾತ್ರ ಹೇಳಬೇಕಾ, ಅದರ ಮೂಲನೇ ಹೇಳಬೇಕಾ ಅನ್ನೋದು ಮುಖ್ಯ ಆಗುತ್ತೆ. ನಾನು ಮೂಲನೇ ಹೇಳಬೇಕು ಅಂತ ಹೇಳಿದ್ರೆ ಮಾತೃಭಾಷೆಯಲ್ಲಿ ಹೇಳ್ಬೋದು. ಈಗ ನನ್ನನ್ನು ನೀವೊಂದು ಏನೋ ಒಂದು ಕ್ವಶನ್ನ ಕೊಟ್ಟು ಆನ್ಸರ್ ಮಾಡು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಹೇಳ್ಬೋದು, ಹಿಂದಿಲಿ ಹೇಳ್ಬೋದು. ಆದರೆ ನನ್ನ ಭಾವನೆಗಳನ್ನೇ ವ್ಯಕ್ತಪಡಿಸು ಅಂತ ಹೇಳಿದ್ರೆ ಅದಕ್ಕೆ ನನ್ನ ಮಾತೃಭಾಷೆಯಲ್ಲಿ ವ್ಯಕ್ತಪಡಿಸೋ ಥರ ಯಾವ ಭಾಷೆಯಲ್ಲೂ ಹೇಳಲಿಕ್ಕಾಗಲ್ಲ. ಸರಿಗೆ ನೀವು ಹೇಳಿದ್ರಿ ಕೆಡ್ಗ ಅಂತೇಳಿ, ಒಂದು ಹೊಳೆ ಭಾಗದಲ್ಲಿರ್ತಕ್ಕಂಥ ಒಂದು ಗ್ರಾಮ ಅಂತ ಮೈ ನಾಲೆಡ್ಜ್, ರೈಟ್? ಸೊ ಈಗ ಒಂದು ಕ್ಷಣ ನೀವು ಕಣ್ಮುಚ್ಚಿಗೆ ನೆನೆಸ್ಕೊಂಡ್ರೆ ಅಲ್ಲಿದ್ದಂಥ ಒಬ್ಬ ಟೀಚರ್ ಮಗ ಇವತ್ತು ದೇಶದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ನಾಯಕತ್ವ ವಹಿಸಿರ್ತಕ್ಕಂಥ ನರೇಂದ್ರ ಮೋದಿಯವರವ್ರನ್ನ ಭೇಟಿ ಮಾಡ್ತಿದ್ದೀರಾ, ಅಲ್ಲಿಂದ ಅವಾರ್ಡ್ ಸ್ವೀಕಾರ ಮಾಡ್ತಿದ್ದೀರಾ. ಆ ಕ್ಷಣನ ನೆನೆಸ್ಕೊಳ್ಳೋದಾದರೆ ಖಂಡಿತ ತುಂಬ ಖುಷಿಯಾಗುತ್ತೆ. ಇದು ನಾನೇನಾ ಕನಸ ನಿಜನಾ ಅಂಥೇಳಿ ನನಗಾದರೂ ಭಾವಿಸುತ್ತೆ. ಆಮೇಲೆ ನಾನು ಮಾಡಿರೋ ಕೆಲಸಕ್ಕೆ ನಿಜವಾಗ್ಲೂ ಈ ಥರ ಎಲ್ಲ ಮನ್ನಣೆ ಸಿಗುತ್ತಾ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಆಮೇಲೆ ಇನ್ನೊಂದು ಏನಂತ ನಾನು ನಂಬಿದ್ದೀನಿ ಅಂತ ಹೇಳಿದ್ರೆ, ಕೆಲಸ ಮಾಡಿದ್ರೆ ಖಂಡಿತ ಯಾರು ನಮ್ಮನ್ನ ಕೈ ಬಿಡಲ್ಲ, ಕೆಲಸ ಮಾಡಿದ್ರೆ ಖಂಡಿತ ನಾನು ಕೈ ಬಿಡಲ್ಲ ಅನ್ನೋ ಒಂದು ವೇದವಾಕ್ಯವನ್ನು ನಾನು ನಂಬಿದ್ದೀನಿ. ನಾನು ಇಂಟರ್ಫಿಯರ್ ಆಗ್ತೀನಿ ಸರ್. ಎಲ್ಲೋ ಒಂದು ಕಡೆ ಒಬ್ಬ ಲೆಜೆಂಡ್ ಜರ್ನಲಿಸ್ಟು ರವಿ ಬೆಳಗೆರೆ ಅವರು ಹೇಳ್ತಾರೆ, ನೀನು ಹೆಸರು ಮಾಡ್ತೀನಿ ಅಂತ ಹೋದರೆ ಕಷ್ಟ, ಹಣ ಮಾಡ್ತಾ ಅಂತ ಹೋದ್ರೂ ಕಷ್ಟ, ಕೆಲಸ ಮಾಡ್ತೀನಿ ಅಂತ ಹೊಡು, ಹಾರ್ಡ್ ವರ್ಕ್ ಮಾಡು, ಇನೋವೇಟಿವ್ ಕೆಲಸ ಮಾಡಿದ್ರೆ ಹೆಸರು ಹಣ ಸಾಧನೆ ಎಲ್ಲವೂ ಆಗುತ್ತೆ ಅಂತ. ಅದು ನಿಮ್ಮ ಲೈಫಲ್ಲಿ ಟ್ರೂ ಅಂತ ಅನಿಸುತ್ತೆ? ಖಂಡಿತ. ಈಗ ನಮ್ಮ ಮನೇಲೇ ಪರವಿರೋಧಗಳು ನಡೀತು. ಏನು ಪರವಿರೋಧ? ನಾವು ಹೆಂಗೆ ಅಂತ ಹೇಳಿದ್ರೆ ಯಾವುದಾರೊಂದು ಅರ್ಜಿ ಬೇಕು, ಅವಾರ್ಡ್ ಬೇಕು ಅಂತ ಹೇಳಿದ್ರೆ ನಾಮಿನೇಟ್ ಮಾಡಬೇಕು. ಸೊ ಆನ್ಲೈನಲ್ಲಿ ನಾಮಿನೇಟ್ ಮಾಡಿದಾಗ ನನಗೆ ನನ್ನ ಮಿಸ್ಸಸ್ಗೆ ತುಂಬ ಜಗಳ ಆಗೋಯ್ತು. ಏನು ಪ್ರಶಸ್ತಿ ತೊಗೊಳಕ್ಕೂ ಅರ್ಜಿ ಹಾಕ್ಬಿಟ್ಟು ತೊಗೋಬೇಕಾ ಅಂತ. ಬೇರೆಯವ್ರು ಪ್ರಶಸ್ತಿ ತೊಗೊಂಡಿದ್ದಾರೆ, ನಿಮ್ಮನ್ನು ಕಂಪೇರ್ ಕಾರಣಕ್ಕೆ ಹಾಕ್ಬಾರ್ದು ಅಂಥೇಳಿ ನಮ್ಮ ಮನೇಲಿ ಲಿಟ್ರಲಿ ನಾನು ಮನೆ ಬಿಟ್ಟೆ ಹೋಗ್ತೀನಿ ಅನ್ನೋಷ್ಟ್ರ ಮಟ್ಟಿಗೆ ಜಗಳ ಆಡ್ಬಿಟ್ಲು, ಬೇಡ ಅಂಥೇಳಿ. ತದನಂತರ ಏನು ಮಾಡಿದ್ರು, ಆ್ಯಕ್ಚುಲಿ ಅಪ್ಲಿಕೇಶನ್ ನಾನು ಹಾಕಿದ್ದಲ್ಲ, ಅದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಹಿರಿಯ ಅಧಿಕಾರಿಗಳು ನನ್ನ ಕೆಲಸ ನೋಡಿ ಏನಕ್ಕೆ ಹಾಕ್ಸಿದ್ರು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಿನ್ನ ಕೆಲಸ ಬೇರೆಯವ್ರಿಗೆ ರೀಚ್ ಆಗಲಿ, ಬೇರೆಯವ್ರಿಗೂ ಗೊತ್ತಾಗಲಿ, ಇನ್ಸ್ಪೈರ್ ಆಗಲಿ, ಅಟ್ಲೀಸ್ಟ್ ಎಲ್ರಿಗೂ ಶೇರ್ ಮಾಡೋಕ್ಕಿದ್ದೊಂದು ಅವಕಾಶ, ನೀನು ಹಾಕು ನೀನು ಅಂಥೇಳಿ ಅವರೆಲ್ಲ ಬಂದು ನನ್ನ ಮಿಸ್ಸಸ್ನ ಕನ್ವಿನ್ಸ್ ಮಾಡಿದ್ರು. ಅವನೆಲ್ಲ ಕಣಮ್ಮ ಹಾಕಿರೋದು, ನಾವು ಹಾಕ್ಸಿರೋದು, ನಮ್ಮ ಹುಡುಗ ನನಗೋಸ್ಕರ ಹಾಕ್ಸ್ಕೊಂಡಿದ್ದೀನಿ, ನೀನು ಸುಮ್ಮನೆ ಬೈಬೇಡ ಅಂತೆಲ್ಲ ಹೇಳಿದ್ರು. ಸೊ ಅದನ್ನು ಹೇಳಿದ್ಮೇಲೆ ಅವ್ರಿಗೆ ಇಲ್ಲ ಏನೋ ಇರಬೇಕೇನೋ ಅಂತ ಸುಮ್ಮನೆ ಆದ್ಲು. ಅವಳು ಟೀಚರೇನೆ ಬೇಸಿಕಲಿ. ಸೊ ಟೀಚರ್ ಆಗಿರೋದ್ರಿಂದ ನಮ್ಮ ಪ್ರೊಫೆಷನ್ ನಮ್ಗೆ ಗೊತ್ತು, ಯಾರೇನು ಕೆಲಸ ಮಾಡ್ತೀವಿ ಅಂತೇಳಿ. ಅವಳು ಆ್ಯಕ್ಚುಲಿ ಏನು ಮಾಡಿದ್ಲು ಅಂತ ಹೇಳಿದ್ರೆ, ನಾನು ಮದುವೆ ಆದ ಹೊಸರಲ್ಲಿ ನನ್ನ ಒಂದು ಪ್ಯಾಷನ್ನು ಕ್ಯಾಲಿಬರ್ನ ನೋಡಿ ಈ ಜಾಬೇ ಬೇಡ ಬಿಟ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ಕೊಳ್ಳಿ ಅಥವಾ MCA ಮಾಡ್ಕೊಳ್ಳಿ ಅಂತೇಳಿ ಸಾಕಷ್ಟು ಪ್ರೆಷರ್ ಹಾಕಿದ್ಲು. ಆದರೆ ನನಗೆ ಯಾವಾಗ್ಲೂ ಇಲ್ಲಿವರೆಗೂ ಒಂದು ಸಲ ನಾನು ಈ ಜಾಬ್ನ ಚೇಂಜ್ ಮಾಡಬೇಕು, ಪ್ರಮೋಷನ್ ತೊಗೊಳ್ಬೇಕು ಅಥವಾ ಬೇರೆ ಯಾವ್ದಾರು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಬೇಕು ಅಂತ ಯಾವುದೇ ಕಾರಣಕ್ಕೂ ಅನಿಸ್ಲಿಲ್ಲ. ಈಗ ನಮ್ಮ ಸ್ನೇಹಿತರೆಲ್ಲ ನನಗೆ ಯಾವಾಗಲೂ ಹೇಳ್ತಾಯಿದ್ರು, ಯಾಕೆ ನೀನು ಅಲ್ಲಿದೆಯಾ, ನಿನ್ನ ಕ್ಯಾಲಿಬರ್ಗೆ ನೀನು ಯಾವ್ದಾದ್ರು ಜಾಬ್ಗೆ ಹೋಗ್ಬೋದು, ಯಾಕೆ ಅಲ್ಲಿದೆಯಾ, ಚೇಂಜ್ ಮಾಡು. ನನ್ನ ಕ್ಲಾಸ್ಮೇಟ್ ಬಸ್ ಸ್ಟ್ಯಾಂಡ್ ಕಮಿಷನರ್ ಇದ್ದಾನೆ, ಅವನು ಹೇಳ್ತಾನೆ, ಇಲ್ಲಿ ನಿನ್ನ ಮುಂದೆ ನಾವೇನೂ ಇಲ್ಲ ಕಣೋ, ಯಾಕೆ ಹಿಂಗೆ ಅಲ್ಲಿದೆಯಾ ಅಂತ ಹೇಳ್ತಿದ್ದ. ಬಟ್ ಇವತ್ತು ಈ ಒಂದು ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ಮೇಲೆ ಎಲ್ಲರೂ ಹೇಳ್ತಾರೆ, ನೀನು ಅಲ್ಲೇ ಇರಬೇಕು, ನೀನು ಎಲ್ಲೂ ಹೋಗಬಾರ್ದು, ನೀನು ಕರೆಕ್ಟ್ ಡಿಸಿಷನ್ನ ತೊಗೊಂಡಿದ್ದೆ, ನಿನ್ನ ಜೀವನನ ಫುಲ್ಲೆಷ್ಟು ಬದುಕಿದೆಯಾ, ಅನುಭವಿಸ್ತಾ ಇದೆಯಾ, ನಿನ್ನ ಒಂದು ತಾಳ್ಮೆ ಪರಿಶ್ರಮಕ್ಕೆ ತಕ್ಕನಾದಂಥ ಒಂದು ಗೌರವ ಸಿಕ್ಕಿದೆ, ನಿನ್ನಂಥ ನಿಜವಾಗ್ಲೂ ಬೇಕು ಅಂತೇಳಿ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾವೇನಪ್ಪ ಅಂತ ಹೇಳಿದ್ರೆ, ನನಗೆ ಒಂದು ಗೋಲ್ ಇರಬೇಕು, ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು, ಯಾಕೆ ಮಾಡ್ತಾಯಿದ್ದೀನಿ ಅಂತ ಇರಬೇಕು. ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿ ಒಂದು ರೇಸಲ್ಲಿ ಎಳೆದ್ಬಿಟ್ಟಿದ್ದೀವಿ, ದುಡ್ಡು ಮಾಡಬೇಕು ಅನ್ನೋ ರೇಸಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ಸೊ ನಾನು ನನ್ನ ಜೀವನ, ನನ್ನ ಪ್ಯಾಷನ್ನ ಫುಲ್ಲೆಸ್ಟ್ ಬದುಕಬೇಕು ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ನಾವು. ಸೊ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಜನ ಅವರು ಬದುಕೋದಕ್ಕೋಸ್ಕರ ಅವರ ಆತ್ಮಸಾಕ್ಷಿಗೆ ಜೀವನವನ್ನು, ಆ ಕ್ಷಣವನ್ನು ಅನುಭವಿಸೋದಕ್ಕಿಂತ ಬೇರೆಯವ್ರಿಗೋಸ್ಕರ ಬದುಕ್ತಕ್ಕಂಥದ್ದು, ಬೇರೆಯವ್ರಿಗೋಸ್ಕರ ಶಾಪಿಂಗು, ಬೇರೆಯವ್ರಿಗೋಸ್ಕರ ಬಟ್ಟೆ ಹಾಕು, ಬೇರೆಯವ್ರಿಗೋಸ್ಕರ ಮಕ್ಕಳನ್ನ ಪ್ರತಿಷ್ಠಿತ ಶಾಲೆಯಲ್ಲಿ ಸೇರಿಸು ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ನಿಜವಾದ ಸತ್ಯ ಯಾವುದು? ಖಂಡಿತ ನೋಡಿ, ಇದನ್ನು ನಿಮ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಿ, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಮಾತಾಡ್ತೀನಿ. ನಾನು ರಾಜ್ಯ ಮಟ್ಟದಲ್ಲಿ ವೈ ಹ್ಯೂಮನ್ ಬೀಯಿಂಗ್ಸ್ ನೀಡ್ ಟು ಬಿ ಎಜುಕೇಟೆಡ್, ಮನುಷ್ಯರನ್ನು ಏಕೆ ಸುಶಿಕ್ಷಿತರನ್ನಾಗಿ ಮಾಡಬೇಕು ಅಂಥೇಳಿ ಒಂದು ಟಾಪಿಕ್ ಮೇಲೆ ಸ್ಟೇಟ್ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದೆ. ಹಾಗೆ ನಾವು ಶಿಕ್ಷಿತರಲ್ವಾ, ಏನಿದು ಶಿಕ್ಷಣ, ಇದರಲ್ಲಿ ನಾವು ಎರಡು ಥರ ತಗೋಬೋದು. ಒಂದು ಎಜುಕೇಟೆಡ್, ಇನ್ನೊಂದು ಲಿಟ್ರೇಟೆಡ್ ಅಂತ ತಗೊಳ್ಬೋದು. ನಾವೆಲ್ಲ ಲಿಟ್ರೇಟೆಡ್ ಅಂದರೆ ಅಕ್ಷರಸ್ಥರು, ಆದರೆ ಶಿಕ್ಷಿತರಲ್ಲ ಅಂಥೇಳಿ. ಸೊ ಹೇಗಿದು, ಏನು ಶಿಕ್ಷಿತರು ಅಂತ ಹೇಳಿದ್ರೆ, ಮನುಷ್ಯನ ಮೂಲಭೂತ ಆಕಾಂಕ್ಷೆಗಳೇನು, ಅಲ್ಟಿಮೇಟಾಗಿ ನಮಗೆ ಏನು ಬೇಕು ಅನ್ನೋದನ್ನು ನೋಡೋದಾದರೆ, ನೀವು ನೋಡಿ, ನಮ್ಗೆ ಎಷ್ಟೊಂದು ಆಸೆಗಳಿರುತ್ತೆ, ಡಿಸೈರ್ಸ್ ಇರುತ್ತೆ. ನಮ್ಮ ಆಸೆಗಳನ್ನ ಪಟ್ಟಿ ಮಾಡಿ ಅಂತಂದ್ರೆ ನಿಮಗೆ ಕೊಟ್ಬಿಟ್ರೆ ಬುಕ್ಕೆ ಸಾಲೋದಿಲ್ಲ, ಅಷ್ಟು ಆಸೆಗಳನ್ನ ಬರ್ಕೊಂಡು ಹೋಗ್ತೀವಿ. ಆದರೆ ಇದೆಲ್ಲ ಪಡ್ಕೊಳ್ಳೋದು ಏನಕ್ಕೋಸ್ಕರ, ನನಗೆ ಸುಖ ಸಿಗಬೇಕು, ಖುಷಿಯಾಗಿರಬೇಕು. ಸೊ ಈಗ ನನಗೊಂದು ಆಸೆ ಇದೆ, ಮನೆ ಕಟ್ಟಬೇಕು ಅಂತೇಳಿ. ಅಯ್ಯೋ, ಇದೊಂದು ಮನೆ ಕಟ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಅಂದ್ಕೊಳ್ತೀನಿ, ಮನೆ ಕಟ್ಬಿಡ್ತೀನಿ. ಈಗ ಖುಷಿ ಆಯಿತು, ಆ ಖುಷಿ ನಿರಂತರವಾಗಿರುತ್ತಾ? ಇಲ್ಲ, ಮುಗಿದೋಯ್ತು ಅಲ್ಲಿಗೆ, ಪುನಃ ಇನ್ನೊಂದು ಹೊಸ ಆಸೆ ಶುರುವಾಗುತ್ತೆ. ಸೊ ಇದು ಹೆಂಗೆ ಅಂತೇಳಿ ಡಿಸೈರ್ಸ್ ಅನ್ನೋದು ಏನಂತ ಹೇಳಿದ್ರೆ ನೆವರ್ ಎಂಡಿಂಗ್ ಆಗಿರ್ತದೆ. ಬಟ್ ಇಲ್ಲಿ ಮನುಷ್ಯರಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನನ್ನ ಲಿಮಿಟೇಷನ್ಸ್ ಏನು, ನನ್ನ ಆಸೆಗಳೇನು, ನನ್ನ ರಿಕ್ವೈರ್ಮೆಂಟ್ಸ್ ಏನು, ಯಾವಾಗ ನನಗೆ ಬೇಕು ಬೇಡಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀನೋ ಆಗ ಮಾತ್ರ ನಾವು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡಲಿಕ್ಕೆ ಸಾಧ್ಯ.
ಒಂದು ಉದಾಹರಣೆ ಕೊಡೋದಾದರೆ ಒಂದು ಯಾವ್ದಾರು ಈಗ ನಮ್ಮ ರಿಲಯನ್ಸ್ ಅವ್ರನ್ನೇ ತೊಗೊಳ್ಳೋಣ. ಅವರು ಎಷ್ಟು ಚೆನ್ನಾಗಿ ನಮ್ಮನ್ನು ಬ್ರ್ಯಾಂಡ್ನ ಮೋಟಿವೇಟ್ ಮಾಡ್ತಾರೆ, ಜನಗಳನ್ನ ಸೆಳೀತಾರೆ ಅಂತ ಹೇಳಿದ್ರೆ, ಅದರಲ್ಲೂ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಸೆಳೀತಾರೆ. ಏನು ಮಾಡ್ತಾರೆ, ನಾವು ಶಾಪಿಂಗ್ ಹೋದಾಗ ಅವ್ರು ಏನು ಮಾಡ್ತಾರೆ, ಒಂದು 3,000 ಏನಾದ್ರು ವಸ್ತು ತೊಗೊಂಡ್ರೆ ನಾನು ನಿಮಗೆ ಕೂಪನ್ ಕೊಡ್ತೀವಿ 3,000 ಅಂತ ಹೇಳಿರ್ತಾರೆ. ನನ್ನ ಅವಶ್ಯಕತೆ ಏನಿತ್ತು, ಒಂದು ಚೂಡಿದಾರ್ ತೊಗೊಳ್ಳೋದಂಥದ್ದು ಇತ್ತು ಅಷ್ಟೇ. ಹೋದೆ, ಒಂದು ತೊಗೊಂಡ್ರು, ಹೆಣ್ಮಗಳು ತೊಗೊಂಡ ನಂತರ ಏನು ಮಾಡಿದ್ಲು, 2,300 ರೂಪಾಯಿ ಆಯಿತು. ಅವ್ರು ಹೆಂಗೆ ಮೋಟಿವೇಟ್ ಮಾಡ್ತಾರೆ, ಮೇಡಮ್ ನೋಡಿ 2,300 ರೂಪಾಯಿಗೆ ಇನ್ನೊಂದು 700 ರೂಪಾಯಿದು ಏನಾದ್ರು ತೊಗೊಂಡ್ರೆ ನಿಮಗೆ 3,000 ರೂಪಾಯಿದಂಗೆ ಕೂಪನ್ ಕೊಡ್ತೀವಿ ಅಂತಾರೆ. 3,000 ರೂಪಾಯಿ ಏನು ಮಾಡ್ತಾರೆ, ಅದು ಬೇಡ ಅಂದರೂ ನೋಡಿ ನನ್ನ ಅವಶ್ಯಕತೆ ಇಲ್ಲ, ಅದು ನನಗೆ ಬೇಕಾಗಿರಲಿಲ್ಲ. ಆದರೆ ಏನು ಮಾಡ್ದು, ನಮ್ಮ ಮನೆಗೆ ಒಂದು ಎಕ್ಸ್ಟ್ರಾ ಅದು ವೇಸ್ಟ್ ಅದು. ಆ್ಯಕ್ಚುಲಿ ನನ್ನ ಅವಶ್ಯಕತೆಗಳನ್ನ ನಾನು ಅರ್ಥ ಮಾಡ್ಕೊಳ್ದೇ ಅವ್ರ ಅವಶ್ಯಕತೆನ ಅರ್ಥ ಮಾಡ್ಕೊಂಡು ಫುಲ್ಫಿಲ್ ಮಾಡೋಕ್ಕೋಸ್ಕರ ತೊಗೊಂಡ್ಮೇಲೆ ಏನಾಯಿತು, ಮುಗಿದೋಯ್ತು, ಕೂಪನ್ ಕೊಟ್ಟರು, ಖುಷಿಯಾಗಿತ್ತು, ಅಯ್ಯೋ ಕೂಪನ್ ಸಿಗ್ತಲ್ಲ ಅಂಥೇಳಿ. ಕೂಪನ್ ಸಿಕ್ಕಿದ್ಮೇಲೆ ಏನು ಮಾಡ್ತಾರೆ, ಇದನ್ನು ನೆಕ್ಸ್ಟ್ ಮಂತ್ ರಿಡೀಮ್ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಮಂತ್ ರಿಡೀಮ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅಷ್ಟಕ್ಕೆ ನಿಲ್ಸಲ್ಲ, ಫೋನ್ ಮಾಡ್ತಾರೆ, ಮೇಡಮ್ ನಿಮ್ದೊಂದು ಕೂಪನ್ ಕೊಟ್ಟಿದ್ದೆ ನೋಡಿ, ಅದು ರಿಡಮ್ಷನ್ ಟೈಮ್ ಬಂದಿದೆ, ಬಂದು ಏನಾರು ತಗೊಳ್ಳಿ ಅಂತೇಳಿ. ಇವ್ರಿಗೆ ಏನೂ ಬೇಕಾಗಿರಲಿಲ್ಲ, ಅದು ತಗೊಳ್ಬೇಕಲ್ಲ, ಕೂಪನ್ ಇದೆಯಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಹೋಗಿ ತಗೊಳ್ತಾರೆ. ಸೊ ಇಲ್ಲೇನಾಗ್ತಾ ಇದೆ, ನನ್ನ ಅಗತ್ಯತೆಗಳನ್ನ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳೋದ್ರೆ ನಾನು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇದರಿಂದ ಏನಾಗ್ತಾ ಇದೆ, ನಾನು ಸಕ್ಸಸ್ಫುಲ್ಲಾಗಿ ಬದುಕೋಕ್ಕಾಗಲ್ಲ, ಖುಷಿಯಾಗಿ ಬದುಕೋಕ್ಕಾಗಲ್ಲ. ಈ ಒಂದು ಮಾರಲ್ ಎಜುಕೇಷನ್ನ ನಿಮ್ಮ ಮಕ್ಳಿಗೆ ಟೀಚ್ ಮಾಡ್ತಾ ಇದ್ದೀರಾ ಸರ್? ಖಂಡಿತ ಇದೇ ಹೋಗಬೇಕು ಮಕ್ಕಳಿಗೆ ಅಂಥೇಳಿ ನಾನು ಈ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಈಗ ನೋಡಿ, ಎಜುಕೇಷನ್ ಬಗ್ಗೆ ಒಂದು ಮಾತು ಹೇಳೋದಾದರೆ, ಈಗ ನಿಮ್ಮ ಎಜುಕೇಷನ್ನ ತೊಗೊಳ್ಳೋಣ, ಹಿಂದಕ್ಕೆ ಹೋಗೋಣ. ನಾವು ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಏಜವ್ರು ಇದ್ದೀವಿ ಅಂದ್ಕೊಳ್ಳೋಣ. ಹಿಂದೆ ನಮಗೆ ಪಾಠ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಹೇಗಿತ್ತು, ಒಂದು 4 ಗೋಡೆಗಳ ಮಧ್ಯೆ ಕುಳಿತುಕೊಂಡು ಒಂದು ಬೋರ್ಡ್ ಇರ್ತಾಯಿತ್ತು, ಟೀಚರ್ ಬರ್ತಾಯಿದ್ರು, ಹೇಳ್ತಾಯಿದ್ರು, ಕೇಳಿಸ್ಕೊಳ್ತಾಯಿದ್ದು, ಎಕ್ಸಾಮ್ ಕೊಡ್ತಾಯಿದ್ರು. ಸೊ ಅವತ್ತು ಎಜುಕೇಷನ್ನ ಕಂಪೇರ್ ಮಾಡಿದ್ರು, ಇವತ್ತು ಎಜುಕೇಷನ್ ಎರಡು ಕಂಪೇರ್ನ ಮಾಡಿದ್ರೆ ಅಂಥ ಟ್ರೆಮೆಂಡಸ್ ಚೇಂಜಸ್ ಏನಾಗಿಲ್ಲ. ಅದೇ ಕ್ಲಾಸ್ ರೂಮ್ಸ್ ಇದೆ. ಸೊ ಬೋರ್ಡ್ ಬದಲು ಒಂದು ಸ್ಮಾರ್ಟ್ ಬೋರ್ಡ್ ಬಂದಿರ್ಬೋದು, ಅಥವಾ ಒಂದು ಟಿ ವಿನ ಯೂಸ್ ಮಾಡ್ಬೋದು. ಸೊ ಚಿಕ್ಕ ಪುಟ್ಟ ಬದಲಾವಣೆಗಳಾಗಿದೆ ಬಿಟ್ಟರೆ, ಅಪ್ಗ್ರೇಡ್ ಆಗಿದ್ದೀವಿ ಬಿಟ್ಟರೆ ಅಂಥ ಟ್ರೆಮೆಂಡಸ್ ಚೇಂಜಸ್ ಏನಾಗಿಲ್ಲ. ಅದ್ರ ಬದಲಾಗಿ ನಾವು ಟೆಕ್ನಾಲಜಿನ ತೊಗೊಳ್ಳೋದಾದರೆ, ಒಂದು ಮೊಬೈಲ್ ತೊಗೊಳ್ಳೋಣ. ನಿಮ್ಮ ಫಸ್ಟ್ ಮೊಬೈಲ್ಗೂ ಇವತ್ತಿನ ಮೊಬೈಲ್ಗೂ ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ? ಏನು 10 ವರ್ಷಕ್ಕಿಂತ ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ. ನಮ್ಮ ಎಜುಕೇಷನ್ 30 ವರ್ಷ ದಾಟೋಗಿದೆ. ಈಗ ನಮ್ಮ ತಾತನ ಕಾಲದಲ್ಲಿ ತೊಗೊಂಡ್ರು ಒಂದು 100 ವರ್ಷ ತೊಗೊಂಡ್ರು ಹಿಂಗೆ ಇದೆ, ಗುರುಕುಲದಿಂದನೂ ಹಾಗೇ ಬರ್ತಾಯಿದ್ವಿ. ಆದರೆ ಟೆಕ್ನಾಲಜಿ ಏನಾಗ್ತಾಯಿದೆ, ನಮ್ಮ ಅಗತ್ಯತೆಗಳಾಗಿರ್ಬೋದು ಅಥವಾ ಒಳಗಡೆ ಬೆಳವಣಿಗೆ ಏನಾಗ್ತಾಯಿದೆ, ತುಂಬ ರ್ಯಾಪಿಡಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾಯಿದೆ, ಅಪ್ಗ್ರೇಡ್ ಆಗ್ತಾ ಹೋಗ್ತಾಯಿದೆ. ಈ ಮೊಬೈಲಲ್ಲಿ ನೋಡಿ, ಅವತ್ತು ಕೀಪ್ಯಾಡ್ ಇದ್ದ ಮೊಬೈಲ್ ಇವತ್ತು ಅಂಗೈಯಲ್ಲಿ ಕೂತ್ಕೊಂಡು ಏನು ಬೇಕಾದರೂ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೊಬೈಲ್ ಇಂಟಿಗ್ರೇಟ್ ಮಾಡಿಕೊಂಡು ನನಗೆ ಬೇಕಾಗಿರೋ ಎಲ್ಲ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ತಗೊಳ್ಬೋದು. ಪಾಯಿಂಟ್ ನಾನೆಲ್ಲ ಬಂದಾಗಲೂ ನನಗೂ ತೋರಿಸಿದ್ದೀರಿ ಸರ್ ಆ ಒಂದು ಟೆಕ್ನಾಲಜಿನ. ಸೊ ಒಂದು ವಿಚಾರನ, ಒಂದು ಸ್ಥಳವನ್ನು ಲೈವ್ ಆಗಿ HD ಕ್ವಾಲಿಟಿಗೆ ಒಂದು ಮಕ್ಕಳು ಯಾವ ರೀತಿ ನೋಡ್ಬೋದು ಅನ್ನೋದನ್ನು. ಸರ್ ಆ ಮಿಷನರಿಗಳೆಲ್ಲ ಕನೆಕ್ಟ್ ಮಾಡಬೇಕಾದ್ರೆ ಸಾಕಷ್ಟು ಸ್ನೇಹಿತರುಗಳು, ಗ್ರಾಮಸ್ಥರೆಲ್ಲ ಸಪೋರ್ಟ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಅವ್ರಿಗೆ ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಈ ಒಂದು ಜರ್ನಿಯಲ್ಲಿ ಬಹುಮುಖ್ಯವಾಗಿ ನಾನು ನನ್ನ ಸ್ನೇಹಿತ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾನೆ ರಘು ಅಂತೇಳಿ, ಚಾಮುಂಡಿ ಬೆಟ್ಟದಲ್ಲಿ ಪ್ರಾಧಿಕಾರಿ ಸಮಿತಿಯಲ್ಲಿ ADC ಕೇಡ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜರ್ನಿ ಹೇಗಾಯಿತು ಅಂತ ಹೇಳಿದ್ರೆ, ಈಗ ಅಚಾನಕ್ಕಾಗಿ ಇಬ್ಬರು ಭೇಟಿ ಮಾಡಿ ಊಟ ಮಾಡ್ತಿರ್ಬೇಕಾದ್ರೆ, ಈ ಥರ ಗುರು ಏನಾರು ಒಂದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ, ಸ್ಕೂಲಲ್ಲಿ ಏನಾದ್ರು ಕೆಲಸ ಮಾಡೋಣ, ನೀನು ಏನಾದ್ರು ನನಗೆ ಸಪೋರ್ಟ್ ಮಾಡು ಅಂತ ಹೇಳಿದೆ. ಏನು ಸಪೋರ್ಟ್ ಬೇಕು? ನನಗೊಂದು 3D ಪ್ರಿಂಟರ್ ಕೊಡಿಸು ಅಂತ ಕೇಳಿದೆ. ಎಷ್ಟಾಗುತ್ತೆ ಅಂದೆ. ಒಂದು ಕಡಿಮೆದೆ ಸಾಕೋಣ, ಒಂದು 20,000 ತೊಗೊಳ್ತೀನಿ, ಯಾರಿಗೆಲ್ಲರೂ ಕೊಡಿಸು ಅಂತ ಹೇಳಿದೆ. ಅವನೇನಂದ, ಅಷ್ಟೇ ತಾನೇ, ಯಾರೋ ಯಾಕೆ ಬೇಕು, ನಾನೇ ಕೊಡಿಸ್ತೀನಿ ತಗೊಳ್ಳೋ ಅಂತ ಹೇಳ್ದೆ. ಅವ್ನು ಯಾವಾಗ ಒಂದೇ ಸಲ ಹಿಂಗೆ ಲೀಲಾಜಾರವಾಗಿ ಹೇಳ್ದ, ನನ್ನ ತಲೆಗೆ ಸ್ಪಾರ್ಕ್ ಬಂದು ಏನಂದರೆ, ಇಷ್ಟು ಸಪೋರ್ಟ್ ಸಿಕ್ಕಿದ್ಮೇಲೆ ನನ್ನ ಮುಂದೆ ಇನ್ನೂ ದೊಡ್ಡ ಸಪೋರ್ಟ್ ಸಿಗುತ್ತೆ, ಇದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡೋಣ ಅಂಥೇಳಿ ಏನು ನೋಡಿದೆ. ಮನೆಗೆ ಬಂದೆ, ಅದು ಬೇಡ ಅಂತ ತೀರ್ಮಾನ ಮಾಡಿ, ನೀನು ಇಷ್ಟು ಹೆಲ್ಪ್ ಮಾಡಿದ್ಮೇಲೆ ಇನ್ನೇನಾದ್ರು ಮುಂದೆ ಇನ್ನೂ ಹೆಲ್ಪ್ ಸಿಗುತ್ತೆ ಅನ್ನೋ ಧೈರ್ಯದ ಮೇಲೆ ಏನು ಮಾಡಿದೆ, ಏನಾರು ಒಂದು ದೊಡ್ಡದಾಗಿ ಮಾಡೋಣ ಅಂಥೇಳಿ ಪುನಃ ಇನ್ನೊಂದು ಪ್ಲ್ಯಾನ್ ಮಾಡಿದೆ. ಗುರು, ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು ಸ್ಕೂಲ್ ಬಗ್ಗೆ ಅಂಥೇಳಿ. ಆಯಿತು ಸಿಗು ಅಂತ ಹೇಳಿದೆ. ನೀನೇನು ಹೇಳಿದೆ ಅದನ್ನು ಅಪ್ಗ್ರೇಡ್ ಮಾಡಿ ಒಂದು ಲಾರ್ಜ್ ಸ್ಕೇಲಲ್ಲಿ ಕೆಲಸ ಮಾಡೋಣ, ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ, ನನಗೆ ನೀನು ಸಪೋರ್ಟ್ ಮಾಡ್ತೀಯಾ? ಏನು ಮಾಡಬೇಕು ಅಂತ. ನಂಗೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗಿದೆ, ಹೆಚ್ಚಿನ ಅಮೌಂಟ್ ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? ನಿನ್ಗೆ ಎಷ್ಟು ಬೇಕು ಕೇಳು ಅಂತ. ನಂಗೊಂದು 10 ಲಕ್ಷ ಸಾಕು ಅಂತ. ಅಷ್ಟೆಲ್ಲ ಕೇಳ್ಬೇಡ, ಸರಿ ನಾನು ನಿನಗೆ 1 ಲಕ್ಷ ಕೊಡ್ತೀನಿ ಅಂಥೇಳಿ ಆನ್ ದ ಸ್ಪಾಟ್ ಅವ್ನು ಹೇಳ್ದೆ. ಅವ್ನು ಹೇಳಿ ಪ್ರಪ್ರಥಮ ಅವ್ನು ಕೊಟ್ಟಂಥ ಒಂದು ದುಡ್ಡಿಂದ ಏನು ಮಾಡಿದೆ, ಶುರು ಮಾಡಿ ನೆಕ್ಸ್ಟ್ ಏನು ಮಾಡಿದೆ, ಏನಾರು ಅಂದ್ಕೊಳ್ಳಿ, ಏನಾರಾಗಲಿ, ಕ್ರೆಡಿಟ್ ಕಾರ್ಡ್ ತಗೋ, ತಗೊಂಡಿಡು, ಆ ಕ್ರೆಡಿಟ್ ಕಾರ್ಡ್ನ 6 ತಿಂಗಳು ಕಟ್ಟು, ಪುನಃ ತಗೋ, ಇನ್ನು ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ. ಸೊ ನನಗೊಂದು ನಾಲೆಡ್ಜ್ ಬಂತು, ನಾನು ಮಾಡ್ಬೋದು, ಆಮೇಲೆ ನೋಡ್ಕೊಳ್ಳೋಣ, ಸೆಕೆಂಡ್ರಿ ಹಂಗಂತ ಮತ್ತೆ ಏನು ಮಾಡಿದೆ, ಕಂಪ್ಲೀಟಾಗಿ ಫುಲ್ ಲ್ಯಾಬ್ ಸೆಟಪ್ ಮಾಡಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಂಗೆ ರೋಬೋಟಿಕ್ ಕಿಟ್ಸ್ ಬೇಕು, ಒಂದು ಕಿಟ್ಟಲ್ಲಿ ಒಂದು 3 ಮಕ್ಳಿಗೆ ಬೇಕು, 3 ಮಕ್ಳಿಗೆ ಕೊಡ್ಬೋದು ಅಂತ ಹೇಳಿದ್ರೆ 30 ಮಕ್ಳಿದ್ರೆ ಒಂದು 10 ಕಿಟ್ ಬೇಕಾಗುತ್ತೆ. ನಾನು 10 ಕಿಟ್ ತೊಗೊಳ್ಳಿಲ್ಲ, ಒಂದೇ ಕಿಟ್ನ ತೊಗೊಂಡು
ಅದನ್ನು ವರ್ಚುವಲ್ ರಿಯಾಲಿಟಿ VR ಹೆಡ್ಸೆಟ್ಟಲ್ಲಿ ಅದನ್ನು ವರ್ಚುವಲಾಗಿ ಕೆಲಸ ಮಾಡೋ ಥರ ಮಾಡಿಕೊಂಡೆ. ಅಂದರೆ ಕಾಸ್ಟ್ನ ಕಟ್ ಡೌನ್ ಮಾಡಲಿಕ್ಕೆ ಎಲ್ಲೆಲ್ಲ ನನಗೆ ಅವಕಾಶ ಸಿಗುತ್ತೆ ಆ ಥರ ಮಾಡಿಕೊಂಡು ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋಣ ಅಂತೇಳಿ ಚಿಕ್ಕದಾಗಿ ಸೇರಿಸ್ಕೊಂಡು ಬಂದೆ. ಸೊ ಮುಂದಿನ ದಿನಗಳಲ್ಲಿ ಏನು ಮಾಡೋಣ ಅಂತಿದ್ದೀನಿ, ಇದನ್ನು ವರ್ಲ್ಡಲ್ಲಿ ಬೆಸ್ಟ್ ರೋಬೋಟಿಕ್ ಲ್ಯಾಬ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿನ್ಕಲಲ್ಲಿ ನಾನು ಇಲ್ಲ ಮೈಸೂರು, ಇಂಡಿಯಾದಲ್ಲಿ, ಕರ್ನಾಟಕದಲ್ಲ, ವರ್ಲ್ಡಲ್ಲಿ ಬೆಸ್ಟ್ ಲ್ಯಾಬ್. ನೀವು ಕೇಳ್ಬೋದು ಏನಿದು ಬೆಸ್ಟ್, ಹಿಂಗೆ ಏನು ಮಾಡ್ಬೋದು ಅಂತ ಕೇಳಿದ್ರೆ, ನಮಗೆ ಗೊತ್ತಿರೋ ಥರ ಇಲಾನ್ ಮಸ್ಕ್ ಅವರು ಬಳಸುವಂಥ ಹ್ಯೂಮನಾಯ್ಡ್ ರೋಬೋಟು ತುಂಬ ಸ್ಟೇಬಲ್ ಆಗಿರೋಂಥ ರೋಬೋಟ್ಸ್. ಆ್ಯಕ್ಚುಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮೇಲ್ ಮುಖಾಂತರ ಎಲ್ಲ ಚರ್ಚೆ ಮಾಡಿದಾಗ ಇಲಾನ್ ಮಸ್ಕ್ ಇದೆಯಲ್ಲ, ಅವರು ಅದೇ ಟೆಸ್ಲಾ ಕಂಪ್ನಿ ಓನರ್, ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಸಪೋರ್ಟ್ ಇಲ್ಲ ಅವ್ರಿಗೆ. ಸಪೋಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಂದ ಬಂದರೆ 3-4 ಲಕ್ಷ ಕೊಡಬೇಕಾಗುತ್ತೆ ಸರ್ವಿಸ್ಗೆ. ಸೊ ಅದಕ್ಕೆ ಏನು ಮಾಡಿದೆ, ಬೇರೆ ಇನ್ಯಾರು ಪ್ರೊವೈಡರ್ಸ್ ಇದ್ದಾರೆ ಅಂತ ನೋಡಿದಾಗ ಚೈನಾದಲ್ಲಿ ಯೂನಿಟ್ರಿ ಅಂತೇಳಿ ಒಂದು ಕಂಪ್ನಿ ಇದೆ. ಸೊ ಅವ್ರು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ನಮಗೆ. ನೋಡಿ ಅವ್ರದ್ದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಹೆಂಗಿದೆ, ಅವರ ಕೆಲಸ, ಅವ್ರ ಕಾಲಿಗೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ, ಜಸ್ಟ್ ಒಂದು ಮೇಲ್ ಹಾಕ್ತೆ, ಅಯ್ಯೋ ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿಗಳು ನಮ್ಮನ್ನು ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ಷಣಾರ್ಧದಲ್ಲಿ ಏನು ಮಾಡೋದು, ಆ ಕಡೆ ರೆಸ್ಪಾನ್ಸ್ ಬಂತು. ಸೊ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ನಂಗೆ ಕರೆಕ್ಟಾಗಿ ಹೇಳಿ, ಯಾವುದಕ್ಕೆ ಬೇಕು ಅಂತೇಳಿ. ಸೊ ನಾನು ರಿಕ್ವೈರ್ಮೆಂಟ್ಸ್ ಎಲ್ಲ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ಎಜುಕೇಷನ್ ಫೀಲ್ಡ್ಗೆ ನಾವು ಈ ಥರ ಒಂದು ಕೆಲವೊಂದು ರೋಬೋಟ್ಸ್ನ ಎಜುಕೇಷನ್ ಪರ್ಪಸ್ಗೆ ನಾವು ಡೆವಲಪ್ ಮಾಡಿದ್ದೀವಿ. ಆ್ಯಕ್ಚುಲಿ ದೇ ಆರ್ ದ ಒನ್ ಆಫ್ ಮೋಸ್ಟ್ ಸ್ಟೇಬಲ್ ರೋಬೋಟ್ಸ್ ಆ್ಯಕ್ಚುಲಿ, ಯೂನಿಟ್ರಿ ಅಂತೇಳಿ. ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ರೇನು ಮಾಡಿದ್ರು, ನಿಮಗೆ ಬೇಕಾದರೆ ನಿಮ್ಮ ಇಂಡಿಯಾದಲ್ಲೇ ನಮ್ಮ ಸಪೋರ್ಟರ್ಸ್ ಇದ್ದಾರೆ, ಸೊ ನಿಮ್ಮ ಸರ್ವಿಸ್ ಏನೇ ಬೇಕಂದ್ರೂ ಸರ್ವಿಸ್ ಪ್ರೊವೈಡರ್ಸ್ ಇಂಡಿಯಾದಲ್ಲೇ ಇದ್ದಾರೆ ಅಂತೇಳಿ ಮಧ್ಯಪ್ರದೇಶದ ಕೆಲವೊಂದು ವ್ಯಕ್ತಿಗಳದ್ದು ನಂಬರ್ನ ಶೇರ್ ಮಾಡಿ ಅವ್ರ ಕಡೆಯಿಂದ ಕಾಲ್ ಮಾಡಿಸಿದ್ರು. ಸೊ ಅದು ಕಾಲ್ ಮಾಡಿದ್ಮೇಲೆ ಏನಾಯಿತು, ನನಗೊಂದು ಧೈರ್ಯ ಬಂತು. ಚೈನಾ ಫಸ್ಟು ಏನು ಮಾಡಿದೆ, ಚೈನಾದಿಂದ ಪರ್ಚೇಸ್ ಮಾಡಲಿಕ್ಕೆ ಕಸ್ಟಮ್ಸ್ ಎಲ್ಲ ಹೇಗೆ ಅಂತೆಲ್ಲ ನೋಡ್ದು, ಪರ್ಚೇಸ್ ಮಾಡಲಿಕ್ಕೆಲ್ಲ ಮಾತಾಡಿದೆ, ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ನೋಡಿದೆ. ಅಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಕಸ್ಟಮ್ಸ್ ತುಂಬ ಜಾಸ್ತಿ ಕೊಡಬೇಕಾಗಿ ಬಂತು. ಒಂದು ಕಡೆ ಭಯ ಆಯಿತು, ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದರೆ ಏನು ಮಾಡೋದು ಅನ್ನೋ ಭಯ ಇತ್ತು. ಯಾವಾಗ ಇವ್ರು ಯೂನಿಟ್ರಿ ಅವ್ರು ಮಾತಾಡಿದ್ರು, ಈಗ ಇಲ್ಲಿ ನಮ್ಮ ಮಧ್ಯಪ್ರದೇಶ ಅವ್ರು ಹೇಳಿದ್ರು, ಏನೇ ಪ್ರಾಬ್ಲಮ್ ಅಂದರೂ ನಾನು ನಿಮ್ಮ ಜೊತೆ ಇದ್ದೀವಿ ಸರ್, ನೀವು ತಲೆ ಕೆಡಿಸ್ಕೊಳ್ಳ. ನಾನು ಒಬ್ಬ ಪ್ರೈಮರಿ ಟೀಚರ್ ಆಗಿ, ಅದರಲ್ಲೂ ಸರ್ಕಾರಿ ಶಿಕ್ಷಕರಾಗಿ ಇಷ್ಟು ಇನಿಷಿಯೇಟಿವ್ ತಗೊಳ್ತೀರ, ನಮ್ಮ ಕಡೆಯಿಂದ ನಿಮಗೆ ಕಸ್ಟಮ್ಸ್ ತಗೊಳ್ಳಲ್ಲ, ನಮ್ಮಲ್ಲಿರೋ ಡೆಮೋ ಪೀಸ್ನ ಬೇಕಾದ್ರೆ ಕಡಿಮೆ ಕೊಟ್ಬಿಡ್ತೀನಿ, ನಮ್ಮ MD ಜೊತೆ ಮಾತಾಡ್ತೀನಿ. ಅವ್ರು ಹೇಳಿದ್ರು, ಅವ್ರಿಗೆ ನೀವೊಂದು ಇದನ್ನು ಮಾಡಿ, ವರ್ಕ್ಶಾಪ್ ಮಾಡಿ, ನಾವು ನಮ್ಮಲ್ಲಿರುವಂತಹ ಈ ವರ್ಲ್ಡಲ್ಲಿ ಬೆಸ್ಟ್ ಇರೋ ಎಲ್ಲ ರೋಬೋಟ್ಸ್ನ ತಂದು 3 ದಿನ ನಾವಲ್ಲಿ ಫ್ರೀಯಾಗಿ ನಿಮ್ಗೆ ಹಾಕ್ಕೊಡ್ತೀವಿ, ಪರಿಚಯ ಮಾಡಿಕೊಡಿ, CMನ ಕರೆಸಿ, ಯಾರನ್ನಾರು ಕರೆಸಿ, ಆ ಥರ ಒಂದು ಒಳ್ಳೆ ಇವೆಂಟ್ ಮಾಡಿ ಅಂತ ಹೇಳಿದ್ರು. ಈ ಸಲ ಮಾಡೇ ಬಿಡೋಣ ಅಂತ ಧೈರ್ಯ ಮಾಡಿ ತೀರ್ಮಾನ ಮಾಡಿ, ಒಂದು 30 ಲಕ್ಷ ಆಗ್ತಾಯಿತ್ತು ತೀರ್ಮಾನ ಮಾಡಿದ್ದೆ. ಬಟ್ ನಮ್ಮ ಮಿಸ್ಸಸ್ ತಾಯಿ ತೀರೋಗಿ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟು ಅದು ಟೈಮ್ ಆಗೋಯ್ತು. ಯಾವಾಗ ಅದು ಒಂದು ಕಡೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದೆ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈ ಸಲ ಈ ಅಕಾಡೆಮಿಕ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಈಗ ಆಲ್ರೆಡಿ ಪ್ರಾಜೆಕ್ಟ್ ಶುರು ಮಾಡಿರೋದ್ರಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಅಕಾಡೆಮಿಕ್ಕೆ ಆಲ್ಮೋಸ್ಟ್ ಸಿಗ್ತಾರೆ ಯಾರು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನಿಮ್ಮ ವಾಹಿನಿ ಕಡೆ ಕೇಳ್ಕೊಳ್ಳೋದಿಷ್ಟ, ಯಾಕಂದರೆ ಇಲ್ಲಿ ಯಾವುದೋ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ತಾ ಇಲ್ಲ, ಲಾಡ್ಜ್ಗಳು ಮಾಡ್ತಾ ಇಲ್ಲ, ಸಮಾಜಘಾತಕ ಶಕ್ತಿಗಳ ಥರ ನಾವೇನು ಕೆಟ್ಟದ್ದು ಮಾಡ್ತಾ ಇಲ್ಲ. ಈ ಸಮಾಜದ ಭವಿಷ್ಯದ ಪ್ರಜೆಗಳನ್ನು ಯಾವ ರೀತಿ ರೈಟ್ ವೇನಲ್ಲಿ ಬಿಲ್ಡ್ ಮಾಡ್ಬೋದು ಆ ಥರದೊಂದು ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಸೊ ಇಂಥ ಒಳ್ಳೆ ಕೆಲಸ ಮಾಡಿದಾಗ ಸಾಕಷ್ಟು ಜನ ಸೊಸೈಟಿಲಿ ದಾನ ಧರ್ಮ ಇಲ್ಲ ಈ ಥರದೊಬ್ಬರು ಬೇಕು, ಇವ್ರಿಗೆ ಏನು ಬೇಕಾದರೂ ಸಹಾಯ ಮಾಡೋಣ ಅನ್ನೋ ತುಂಬ ಜನ ಮನಸ್ಥಿತಿಯವರಿದ್ದಾರೆ. ಆ ಥರದವ್ರಿಗೆ ಯಾವ ಥರ ನೀವು ನಿಮ್ಮ ಪ್ರಾಜೆಕ್ಟ್ಗೆ ಬೇಕಾದಂಥ ನೆರವನ್ನು ಕೋರ್ತೀರಾ ಗುಡ್ ನ್ಯೂಸ್ ಮುಖಾಂತರ ಅಂತ? ಈಗ ಎಷ್ಟೋ ಜನರು ಏನಪ್ಪ ಅಂತ ಹೇಳಿದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ದುಡ್ಡು ಹಾಕಬೇಕು ಅಂತ ಅಂದ್ಕೊಳ್ತಾರೆ. ಇವನ್ ಶಾಲೆಗಳು ಸಹ ದೇವಸ್ಥಾನ ಅಂತ ನಾವು ನಂಬಿದ್ದೀನಿ ಖಂಡಿತ. ಯಾಕೆಂತ ಹೇಳಿದ್ರೆ ಒಬ್ಬರು ಮಕ್ಕಳು ಭವಿಷ್ಯನ ರೂಪಿಸೋದು ಅಂಥ ಮಹಾನ್ ಶ್ರೇಷ್ಠವಾದಂಥ ಕೆಲಸ. ನನಗೆ ನಮ್ಮ ಶಾಲೆಗೆ ಏನು ಕೊಡೋದು ಬೇಡ. ಯಾಕೆಂತ ಹೇಳಿದ್ರೆ ನನ್ನ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಕೇವಲ ಈ ಒಂದು ಕೆಲಸ ಒಂದು 4 ಗೋಡೆ 4 ಮಕ್ಳಿಗೆ ರೀಚ್ ಆಗೋದು ಬೇಡ. ನಮ್ಮ ಸರೌಂಡಿಂಗ್ಸಲ್ಲಿರುವಂತಹ 10 ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ, ಅಂದರೆ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತ ನಾನೇನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ವೀಕೆಂಡಲ್ಲಿ ಅವ್ರಿಗೂ ಸಹ ಕ್ಲಾಸಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಥರ ಕೊಡೋದ್ರಿಂದ ಏನಾಗುತ್ತೆ, ಹೆಚ್ಚು ಮಕ್ಕಳನ್ನ ರೀಚ್ ಮಾಡೋದ್ರಿಂದ ಅದ್ರಲ್ಲಿ ನಮಗೆ ನೋಡಿ ಇಲಾನ್ ಮಸ್ಕ್ನ ನಾವು ಅಂದ್ಕೊಳ್ತೀವಲ್ವ, ಆ ಇಲಾನ್ ಮಸ್ಕ್ ನಮ್ಮಲ್ಲೇ ಹುಟ್ಕೊಳ್ಬೋದು. ನೋಡಿ ದೇಶಕ್ಕೆ ಅತ್ಯಂತ ಪ್ರಭಾವಶಾಲಿಯಾದಂಥ ವ್ಯಕ್ತಿ ನಮ್ಮಲ್ಲಿ ಯಾಕೆ ಹುಟ್ಕೊಳ್ಳಲ್ಲ? ಸೊ ನಮ್ಮ ಆಲೋಚನೆಗಳು ಯಾವಾಗಲೂ ನೋಡಿ, ಅಬ್ದುಲ್ ಕಲಾಂ ಹೇಳ್ತಾರೆ, ಸ್ಮಾಲ್ ಏಮ್ ಇಸ್ ಎ ಕ್ರೈಮ್, ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಸೊ ಕನಸನ್ನು ಯಾವಾಗಲೂ ದೊಡ್ಡ ಕನಸನ್ನು ಕಾಣಬೇಕು ಅಂಥೇಳಿ ನಾವು ಅಂದ್ಕೊಳ್ಬಾರ್ದು. ನಮ್ಮ ಕನಸು ಕೇವಲ ಮೈಸೂರಿಗೆ ಸೀಮಿತ ಆಗಿರಬಾರ್ದು. ಸೊ ಪ್ರಪಂಚದ ದೊಡ್ಡ ದೇಶಗಳಿಗಿಂತ ಮುಂದೆ ಹೋಗ್ತೀನಿ ಅನ್ನೋ ಕನಸನ್ನು ಕಾಣುವಂಥವ್ರಾಗಿರಬೇಕು. ಸೊ ಈ ಥರ ಯಾರಾದರೂ ಮುಂದೆ ಬಂದರೆ ಖಂಡಿತ ಅದು ಅವ್ರಿಗೆ ಸ್ವಾಗತಾರ್ಹನ. ಯಾಕೆಂದ್ರೆ ನಾನು ಇಷ್ಟಿನ ಯಾಕೆ ನಾನು ಯಾರನ್ನೂ ಅಪ್ರೋಚ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಈ ಒಂದು ಮೆಥಡಾಲಜಿಯನ್ನು ನಾನು ಸ್ವಂತ ಕಲಿಬೇಕಾಗಿತ್ತು, ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಈಗ ಒಂದು ಹಂತಕ್ಕೆ ನಂಗೆ ಅರ್ಥ ಆಗಿದೆ. ಸೊ ಈಗ ಕೊಡಲಿಕ್ಕೆ ನನಗೀಗೇನೋ ರಿಸೋರ್ಸ್ ಬೇಕಾಗಿತ್ತು, ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ರಿಸೋರ್ಸಸ್ ಬೇಕು. ಎಷ್ಟು ಸಿಗುತ್ತೆ ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತೀನಿ. ಸಿಗಲ್ಲ ಅಂತ ಯಾವುದೇ ಕಾರಣಕ್ಕೆ ಕೆಲಸ ನಿಲ್ಲಿಸಲ್ಲ. ನಂಗೆ ನನ್ನದೇ ಆದಂಥ ನೆಟ್ವರ್ಕ್ ಇದೆ, ಇರೋ ನೆಟ್ವರ್ಕಲ್ಲೂ ಬೆಳೆಸ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಹೇಳ್ತಾ ಇದ್ರಿ, ಈಗ ನಿಮ್ಮ ಅನುಭವದಲ್ಲಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ದೆನ್ ಕರ್ನಾಟಕದ ಶಿಕ್ಷಣ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತಿದೆ? ಏನಾದರೂ ಸಜೆಸ್ಟ್ ಮಾಡ್ತೀರಾ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ? ಸಜೆಷನ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾವು ಈಗಲೂ ಪುಸ್ತಕದಲ್ಲಿ ಓದ್ತೀವಿ, ಅಶೋಕನು ಸಾಲು ಮರಗಳನ್ನು ನೆಟ್ಟನು, ಟಿಲ್ ಟುಡೇ ಅದನ್ನೇ ಓದ್ತಿದ್ದೀವಿ. ಈಗ ಫೇಸ್ಬುಕ್ಕು ವಾಟ್ಸಪ್ಪು ಈ ಥರದ ಟೆಕ್ನಾಲಜಿ ಬೆಳೆದಾಗ
ಅಲ್ಲಿ ಎಜುಕೇಷನ್ ಮ್ಯಾಟ್ರ್ ಆಗ್ತಾ ಇಲ್ಲ, ಅವ್ರ ಕಂಟೆಂಟು ಅವ್ರ ಟ್ಯಾಲೆಂಟ್ ಮಾತ್ರ ಮ್ಯಾಟ್ರ್ ಆಗ್ತಾ ಇದೆ. ಸೊ ಇದನ್ನೇ ಮತ್ತೆ ಸ್ಕಿಲ್ ಓರಿಯೆಂಟೆಡ್ ಟ್ರೈನಿಂಗ್ ಆಗಬೇಕು ಅಂತ ಮೋದಿ ಅವರು ಹೇಳ್ತಾರೆ. ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದು ಎಲ್ರಿಗೂ ಬೇಕಾಗಿರೋ ಅಂಥದ್ದು. ಏನು ಬದಲಾವಣೆ ಆಗಬೇಕು ಅನ್ನೋದನ್ನು ನೀವು ಕೇಳಿದ ಪ್ರಶ್ನೆಗೆ ಈಗ ಓಪನ್ ಬುಕ್ ಎಕ್ಸಾಮ್ ಅಂಥೇಳಿ CBSEಯಲ್ಲಿ 9th ಸ್ಟ್ಯಾಂಡರ್ಡಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನಿದು ಓಪನ್ ಬುಕ್ ಎಕ್ಸಾಮ್ ಅಂತ ಹೇಳಿದ್ರೆ, ಅಂದರೆ ನನ್ನ ಸಮಸ್ಯೆಗಳಿಗೆ ನಾನೇ ಸೊಲ್ಯೂಷನ್ನ ಹುಡುಕಿ ಬರೆಯುವಂಥ ವ್ಯವಸ್ಥೆ ಆಗಬೇಕು ಅಂಥೇಳಿ ಇದಕ್ಕೆ ಸಾಕಷ್ಟು ಪರವಿರೋಧಗಳಾಯಿತು. ಎಕ್ಸಾಮ್ ಕೊಟ್ಟು ಪುಸ್ತಕ ಕೊಟ್ಬಿಟ್ಟು ಬರೀ ಅಂತ ಹೇಳಿದ್ರೆ ಏನಿದೆ ಅಂಥೇಳಿ. ಆದರೆ ಇದರಲ್ಲಿ ವಿಮರ್ಶನೆ ಮಾಡ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮಗುಗೆ ಏನು ಬೇಕು, ನನ್ನ ಸಮಸ್ಯೆ ಬಂದು ಹೆಂಗೆ ಹುಡುಕಬೇಕು ಅನ್ನೋದನ್ನು ಕಲಿಬೇಕು. ಸೊ ಈಗ ನೀವು ಇಂಗ್ಲೀಷಲ್ಲಿ 100ಕ್ಕೆ 100 ತೊಗೊಂಡ್ರಿ, 100ಕ್ಕೆ 100 ತೊಗೊಂಡು ಒಂದು ಬ್ಯಾಂಕಲ್ಲಿ ಒಂದು ಲೆಟರ್ ಬರ್ಕೊಡಿ ಅಂತ ಹೇಳಿದ್ರೆ ನೀವು ಬೇರೆ ಕೆಲವು ಅಲ್ಲಿ ಮುಂದೆಗಡೆ ಇನ್ನೂ ಒಂದು ವಿಚಾರ ಹೇಳ್ತೀನಿ. ನಂಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ಓದಿರೋಂಥ ಒಬ್ಬ ವಿದ್ಯಾವಂತ, ನನ್ನಂಥ ಸಾವಿರಾರು ಜನ ಇದ್ದೀವಿ. ನಾವೇನು ಮಾಡ್ತೀವಿ, ಅಲ್ಲಿ ಹೊರಗಡೆ ಅಲ್ಲಿ ಕೂತಿರೋ ಹತ್ರ ನಾವು ಬರ್ಸ್ಕೊಳ್ತೀವಿ. ನಾನು ಅದನ್ನೇ ಹೇಳಿದೆ, ಯಾರು ಸರಿ ಒಬ್ಬರ ಹತ್ರ ನಾವು ಬರ್ಸ್ಕೊಳ್ತೀವಿ, ನಮ್ಗೆ ಗೊತ್ತಾಗಲ್ಲ ಅಂಥೇಳಿ. ಅದ್ರ ಅರ್ಥ ಹಂಗೆ ನಾವು ಎಜುಕೇಷನ್ ತೊಗೊಂಡಿದ್ದು ವೇಸ್ಟ್ ಅಲ್ವಾ? ಒಬ್ಬ ಟೀಚರಾಗಿ ನಾನು ಹೇಳಿದೆ, ನೋಡಪ್ಪ ನನ್ನ ಹ್ಯಾಂಡ್ ರೈಟಿಂಗ್ ನಿನ್ಕಿಂತ ತುಂಬ ಚೆನ್ನಾಗಿದೆ, ಕೊಡು ನಾನೇ ಬರ್ಕೊಳ್ತೀನಿ ಅಂದೆ. ಅವ್ನು ಫಾರ್ಮ್ ಕೇಳಿದೆ, ಫಾರ್ಮ್ ಕೊಟ್ಟರು. ಫಾರ್ಮ್ ಕೊಟ್ಟ ತಕ್ಷಣ ಏನು ಮಾಡಿದೆ, ಕೊಡಿ ನಾನೇ ಬರೀತೀನಿ, ಹ್ಯಾಂಡ್ ರೈಟಿಂಗ್ ನಿನ್ಕಿಂತ ಚೆನ್ನಾಗಿದೆ, ನಿಂದು ಅರ್ಥ ಆಗೋದಿಲ್ಲ ನನಗೆ. ಸರ್ ನಿಮಗೆಲ್ಲ ಗೊತ್ತಾಗೋದಿಲ್ಲ ಸರ್. ನಾನು ಟೀಚರ್ ಕೊಂಡು ಅರ್ಥ ಆಗುತ್ತೆ ನನಗೆ ಅಂತ ಹೇಳಿದೆ. ಅಷ್ಟು ಹೇಳಿದ್ರು, ಇಲ್ಲ ಸರ್ ನಾವು ಬರೋದು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತೇಳಿ. ಅರ್ಥ ಆಗಲ್ಲ ನೋಡ್ಕೊಂಡಾರು ಬರೀತೀನಿ, ಇಲ್ಲ ನಾನು ಸಬ್ ರಿಜಿಸ್ಟ್ರಾರ್ ಜೊತೆ ಮಾತಾಡಿ ತಿಳ್ಕೊಂಡಾರು ಬರೀತೀನಿ ಅಂತೇಳಿ. ಸ್ಟಾರ್ಟಿಂಗಲ್ಲಿ ಆತನಿಗೆ ಇಲ್ಲ ಅಂತ ಅನ್ಸ್ಮೇಲೆ ಯಾವಾಗ ನಾನು ಆ ಥರ ಅಪ್ರೋಚ್ ಮಾಡಿದೆ, ಆಗ ಆತನಿಗೆ ನಿಜವಾಗ್ಲೂ ಒಂಥರ ಇನ್ಸ್ಪೈರ್ ಆಯಿತು. ಇಲ್ಲ ಸರ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು, ಬಟ್ ಇಲ್ಲಿ ಬರೋವಂಥವ್ರು ಬಹುತೇಕರು ಯಾರಿಗೂ ಗೊತ್ತಾಗಲ್ಲ ಅಂತೇಳಿ. ಎಜುಕೇಟೆಡ್ ನಿಜ ಅದು ಹೌದಲ್ವಾ? ನಾವು ಯಾರೇ ಹೋದ್ರೆ ನಾವೇನು ಮಾಡ್ತೀವಿ, ಅವ್ರ ಕೈಲಿ ಬರ್ಸ್ಕೊಳ್ತೀವಿ, ನಾವು ತೊಗೊಂಡೋಗಿ ಕೊಡ್ತೀವಿ. ಸೊ ನಾನು ಕೇಳೋವಂಥದ್ದು, ನಮ್ಮ ಶಿಕ್ಷಣ ಮಟ್ಟ ಇದನ್ನು ಹೋಗಲಾಡಿಸಿ ಸ್ವತಃ ನಾನು ಅನುಭವಿಸಿ ಅದನ್ನು ಕಲಿಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ಬೇಕು ಅನ್ನೋದು ಮೂಲ ಉದ್ದೇಶ. ನಿಜವಾದ ಎಜುಕೇಷನ್ ಇದೆ ಅಲ್ವಾ ಸರ್? ಖಂಡಿತ. ಈಗ ಎಜುಕೇಷನ್ ಯಾಕೆ ತೊಗೊಳ್ತೀವಿ? ಸೊ ನಾನು ಮಾಡೋ ಕೆಲಸಕ್ಕೆ ಪೂರಕವಾಗಲಿ ಅಂತ ನಾವು ತೊಗೊಳ್ತೀವಿ. ಈಗ ನೀವು ಮೀನನ್ನು ಕರ್ಕೊಂಡು ಬಂದ್ಬಿಟ್ಟು ಈ ಮರ ಹತ್ತು ಅಂತ ಅನ್ನೋದು ಹೆಂಗಿರ್ತದೆ, ಅಥವಾ ಆನೆ ತೆಗೆದ್ಬಿಟ್ಟು ಮೀನು ಜೊತೆ ರೇಸ್ ಮಾಡೋ ಅನ್ನೋದು ಹೆಂಗಿರ್ತದೆ. ಸೊ ಅವರವರ ಆಸಕ್ತಿಗೆ ಅಭಿರುಚಿ ತಕ್ಕನಂಥದಂತಹ ಶಿಕ್ಷಣವನ್ನು ಕೊಟ್ಟರೆ ಅವನು ಆ ಫೀಲ್ಡಲ್ಲಿ ಏನು ಮಾಡ್ತಾನೆ, ಸಾಧನೆ ಮಾಡ್ತಾನೆ. ಫಿನ್ಲ್ಯಾಂಡ್ ಎಜುಕೇಷನ್ ಪಾಲಿಸಿನ ತುಂಬ ಸ್ಟಡಿ ಮಾಡಿದ್ದೀರಾ ಸರ್? ಇಲ್ಲಿ ಕೇವಲ ಫಿನ್ಲ್ಯಾಂಡ್ ಮಾತ್ರ ಅಂತಲ್ಲ, ನಾನೇನು ಮಾಡಿದೆ, ಆಯ್ದ ದೇಶಗಳ ಎಲ್ಲಿ ಈ ಥರ ಡೆವಲಪ್ಡ್ ಕಂಟ್ರೀಸ್ ಇರುತ್ತಲ್ವ, ಅಮೇರಿಕಾದ ತೊಗೊಂಡೆ, ಚೈನಾದ ತೊಗೊಂಡೆ, ಫಿನ್ಲ್ಯಾಂಡ್ನ ತೊಗೊಂಡೆ, ಜಪಾನ್ನ ತೊಗೊಂಡೆ. ಆ್ಯಕ್ಚುಲಿ ಈ ದೇಶಗಳಿಗೆ ವಿಸಿಟ್ ಮಾಡೋಣ ಅಂತಲೂ ಅಂದ್ಕೊಂಡೆ, ಬಟ್ ಈ ಸಲ ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಆಗಿದ್ದರಿಂದ ಅದನ್ನ ಹೋಲ್ಡ್ ಮಾಡಿದ್ದೀನಿ. ಮುಂದಿನ ದಿನ ನನಗೆ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಫ್ಯಾಕ್ಟ್ನ ಅಧ್ಯಯನ ಮಾಡ್ಕೊಂಡು ಬಂದು ಅವುಗಳನ್ನ ಬೆಸ್ಟ್ನ ಅಂಶಗಳನ್ನ, ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಯಾವುದೋ ಒಂದು ದೇಶನ ತೊಗೊಂಡು ಅದನ್ನು ಯಥಾವತ್ತಾಗಿ ನಮ್ಮ ದೇಶದಲ್ಲಿ ನಾನು ಹಾಕ್ತೀನಿ ಅನ್ನೋದು ತಪ್ಪದು. ಯಾಕೆಂದರೆ ನಮ್ಮ ಇಲ್ಲಿನ ವಸ್ತುಸ್ಥಿತಿನೇ ಬೇರೆ ಇರುತ್ತೆ, ನಮ್ಮ ರಿಕ್ವೈರ್ಮೆಂಟ್ಸ್ ಬೇರೆ ಇರುತ್ತೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಆಯ್ದ ದೇಶಗಳ ಬೆಸ್ಟನ್ನು ಎತ್ಕೊಂಡು ನಮ್ಮದೇ ಆದಂತಹ ಒಂದು ವಿಭಿನ್ನವಾದಂತಹ ಮೆಥಡಾಲಜಿನ, ಯಾಕೆಂದ್ರೆ ನನಗೆ ಗೊತ್ತಿರುತ್ತೆ, ನನಗೆ ರೂಟ್ ಲೆವೆಲ್ ಒಬ್ಬ ಟೀಚರ್ ಆಗಿರೋದ್ರಿಂದ ಮಕ್ಕಳ ಅವಶ್ಯಕತೆ ಏನು ಕೊಡ್ಬೋದು, ಹೇಗೆ ಮೋಲ್ಡ್ ಮಾಡ್ಬೋದು ನನಗೆ ಗೊತ್ತಿರುತ್ತೆ. ದೂರದಲ್ಲಿ ನಿಂತ್ಕೊಂಡು ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಅವುಗಳನ್ನು ಅರ್ಥ ಮಾಡಿಕೊಂಡು, ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ, ಸಾಕಷ್ಟು ಎಡವು ತೊಡಗುಗಳು ಬರುತ್ತೆ. ಬಂದ ಮೇಲೆ ನಮ್ಗೆ ಅರ್ಥ ಆಗುತ್ತೆ, ಓ ಇದನ್ನು ಹಿಂಗೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಇದನ್ನು ಚೇಂಜ್ ಮಾಡಬೇಕು. ಸೊ ಇವುಗಳನ್ನೆಲ್ಲ ನೋಡಿಕೊಂಡು ಕಸ್ಟಮೈಸ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅನುಭವದಲ್ಲಿ ಸರ್ಕಾರಿ ಶಾಲೆ ಮಕ್ಕಳುಗಳು ಬುದ್ಧಿವಂತರ ದಡ್ರ ಅಂತ? ನಾವು ಮಕ್ಕಳನ್ನ ಬುದ್ಧಿವಂತರು ದಡ್ರು ಅಂತ ಹೇಳಂಗೇ ಇಲ್ಲ. ಪ್ರತಿಯೊಬ್ಬರು ಬುದ್ಧಿವಂತರು, ಆದರೆ ವಿಭಿನ್ನವಾದ ಕ್ಷೇತ್ರಗಳಲ್ಲಿ ಬುದ್ಧಿವಂತರಾಗಿರ್ತಾರೆ. ನಮ್ಮಿಬ್ಬರನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಯಾವ ಥರ ಕಂಪೇರ್ ಮಾಡ್ತೀರಾ? ನೀವು ಜರ್ನಲಿಸಮಲ್ಲಿ ನೀವು ಬುದ್ಧಿವಂತರು, ಹಂಗಂತ ನಾನು ಪೆದ್ದ ಅನ್ನೋಕ್ಕಾಗತ್ತಾ? ಸೊ ನನ್ನ ಫೀಲ್ಡಲ್ಲಿ ನಾನು ಬುದ್ಧಿವಂತ, ಹಂಗೆ ನಿಮ್ಮ ಪೆದ್ದ ಅನ್ನೋಕ್ಕಾಗತ್ತಾ? ಪ್ರತಿ ಮಗುಗೂ ವಿಭಿನ್ನವಾದಂಥ ಅಭಿರುಚಿ ಆಸಕ್ತಿಗಳಿರ್ತವೆ. ಅದನ್ನು ಗುರುತಿಸಿ ಈ ಮಾರ್ಗದಲ್ಲಿ ಹೋಗಿ ಅಂತ ಹೇಳೋನೇ ನಿಜವಾದ ಟೀಚರ್. ಅದನ್ನು ಪ್ರೈಮರಿ ಹಂತದಲ್ಲಿ ಗುರುತಿಸ್ಬೇಕು. ಆ್ಯಕ್ಚುಲಿ ನಾವೆಲ್ಲ ಏನು ಮಾಡ್ತಿದ್ವಿ, PUC ಆದಮೇಲೆ ಗುರ್ಸಕ್ಕೆ ಹೋಗ್ತಾ ಇದ್ದೀವಿ, ಅದು ತಪ್ಪದು. ಅಥವಾ ಬಲವಂತವಾಗಿ ನಾವಿನ್ನ ಇಂಜಿನಿಯರೇ ಮಾಡಬೇಕು, ಡಾಕ್ಟ್ರೇ ಮಾಡಬೇಕು ಅಂತ ಹೋಗ್ತಾ ಇದೀವಿ. 100ಕ್ಕೆ 100 ಬರಬೇಕು, 25ಕ್ಕೆ 625 ತಗೋಬೇಕು ಅಂತಾರೆ. 2-3 ಮಾರ್ಕ್ಸ್ ಕಡಿಮೆ ಆದಾಗ ಎಷ್ಟೋ ಮಕ್ಕಳಿಗೆ ಆತ್ಮಹತ್ಯೆ ಮಾಡ್ಕೊಂಡಿದೆ ಸರ್. SSLCಲಿ ಗೌರ್ಮೆಂಟ್ ಸೀಲ್ ಹಾಕೋ ಬಂದರು ತುಂಬ ಗಣ್ಯ ವ್ಯಕ್ತಿಗಳಾಗಿದೆ. ಇಲ್ಲ, ಇದು ಒಳ್ಳೆ ಪ್ರಶ್ನೆ. ಇದು ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬದುಕನ್ನು ಕಲಿಸ್ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಆ ಸೋಲು ಅನ್ನೋದು ಇರುತ್ತಲ್ಲ, ಸೋಲ್ಬೇಕು ಮಕ್ಕಳು. ಚಿಕ್ಕ ವಯಸ್ಸಲ್ಲಿ ಸೋತ್ರೇ ಅವ್ರಿಗೆ ಗೆಲುವಿನ ರುಚಿ ಗೊತ್ತಾಗೋದಂತ. ಬರೀ ಯಾವಾಗಲೂ ಗೆದ್ಕೊಂಡೇ ಹೋದರೆ ಅವ್ರು ಸೋಲು ಅನುಭವ ಆಗಿಲ್ಲ ಅಂತ ಹೇಳಿದ್ರೆ ಆ ಗೆಲುವಿನ ರುಚಿನೂ ಅರ್ಥ ಆಗಲ್ಲ ಅವ್ರಿಗೆ. ಸೊ ಮಕ್ಕಳಿಗೆ ಎಲ್ಲ ಆಯಾಮದಲ್ಲೂ ಅಭಿರುಚಿಯನ್ನು ಉಂಟು ಮಾಡುವಂತಹ, ನಾನೊಬ್ಬ ಟೀಚರ್ ಅನ್ನೋದಕ್ಕಿಂತ ಒಬ್ಬ ಫೆಸಿಲಿಟೇಟರ್ ಆಗಿ, ಅನುಕೂಲಕಾರನಾಗಿ ನಾನು ಕೆಲಸ ಮಾಡಿದ್ರೆ ಮಕ್ಕಳಿಗೆ ಆ ಏಜಲ್ಲಿ ಅವನ ಆಸಕ್ತಿಗಳನ್ನು ಅರ್ಥ ಮಾಡಿಕೊಂಡು ಅವ್ನು ಯಾವ ಫೀಲ್ಡ್ ಹೋದರೆ ಸರಿಯಾಗುತ್ತೆ. ಆಮೇಲೆ ಅವ್ನಿಗೆ ಎಜುಕೇಟ್ ಮಾಡಬೇಕು ನಾವು. ಸೊ ನೀನು ಈ ಫೀಲ್ಡಲ್ಲಿ ನಿನ್ಗೆ ಆಸಕ್ತಿ ಇದೆ, ನೀನು ಇದನ್ನು ತಗೋ. ಆಮೇಲೆ ನಮ್ಗೆ ಅರ್ಥ ಆಗೋಗುತ್ತೆ ಆ ಏಜಲ್ಲಿ. ನಮಗೆ ನಮ್ಮಲ್ಲಿ ನಾನು ಲಾಸ್ಟ್ ಟೈಮು ಡ್ರೋನ್
ಡ್ರೋನ್ ಮೇಕಿಂಗ್ ಕ್ಲಾಸಸ್ ಮಾಡಿದೆ. ಬ್ಯಾಂಗ್ಳೂರಿಂದ ಒಂದು ಟೀಮ್ನ ಕರೆಸಿ ಡ್ರೋನ್ ಮೇಕಿಂಗ್. 2 ಹುಡುಗರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೇಮ್ ಡೇ ಮನೆಗೆ ಹೋಗಿ ಆನ್ಲೈನಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ನ ಆರ್ಡ್ರ್ ಮಾಡಿಕೊಂಡು ಲೋ ಕಾಸ್ಟಲ್ಲಿ ಐಸ್ ಕ್ರೀಮ್ ಸ್ಟಿಕ್ಸು ಈ ಥರದ್ದೆಲ್ಲ ಬಳಸ್ಕೊಂಡು, ಸರ್ ನಾನು ಡ್ರೋನ್ ಮಾಡಿದೆ ಅಂತ ಹೇಳಿ ಮಾರನೇ ದಿನ ಬಂದು. ಎಷ್ಟರ ಮಟ್ಟಿಗೆ ಅವ್ರಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ, ಸೊ ಅದು ನನಗೆ ಗೊತ್ತಾಗಾಯಿತು. ಸೊ ಎಲ್ಲರೂ ಮಕ್ಕಳು ಹಾಗೆ ಬರಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲ್ಲ. ಕೆಲವೊಂದು ಮಕ್ಕಳು ಅದ್ಭುತವಾಗಿ ಭಾಷಣ ಮಾಡ್ತಾರೆ, ಸೊ ಲಿಟ್ರೇಚರ್ ಇಷ್ಟ ಇರ್ತದೆ ಕೆಲವರಿಗೆ, ಕೆಲವರು ಪೋಯೆಟ್ರಿ ಬರೀತಾರೆ. ಸೊ ನಾವೇನು ಮಾಡಬೇಕು, ಆ ಏಜಲ್ಲಿ ಯಾವ್ಯಾವ ಮಕ್ಕಳಿಗೆ ಯಾವ ಫೀಲ್ಡಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಫೀಲ್ಡಲ್ಲಿ ನಾವು ಅದನ್ನು ಮುಂದುವರಿಸ್ಲಿಕ್ಕೆ ಟ್ರೈ ಮಾಡಬೇಕು. ಇದಕ್ಕೆ ನಾವು ಪೋರ್ಟ್ಫೋಲಿಯೋ ಅಂತ ಇಟ್ಕೊಂಡಿರ್ತೀವಿ. ಅಂದರೆ ಅರ್ಥ ಆಯ್ತಲ್ಗೆ, ಈ ಥರ ಎಕ್ಸಿಬಿಷನ್ಗಳು, ಪ್ರಾಕ್ಟಿಕಲ್ ಕ್ಲಾಸ್ಗಳಿಂದ ಮಕ್ಕಳುಗಳಲ್ಲಿ ಇರ್ತಕ್ಕಂಥ ನಿಜವಾದ ಟ್ಯಾಲೆಂಟ್ ಈಚೆಗೆ ಬರಲಿಕ್ಕೆ ಸಾಧ್ಯ, ಕೇವಲ ಪುಸ್ತಕ ಓದೋದ್ರಿಂದ ಅಲ್ಲ. ಖಂಡಿತ ಸರ್. ಸೊ ಅದೇ ಕೆಲಸನ ಮಾಡಬೇಕು ಅಂಥೇಳಿ ಇಷ್ಟೆಲ್ಲ ಪ್ರಯತ್ನ ನಾನು ಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ನನ್ನನ್ನು ಉದಾಹರಣೆಗೆ ತಗೊಳ್ಳೋದಾಗಿದೆ. ನನಗೆ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇತ್ತು. ಭವಿಷ್ಯ ಚಿಕ್ಕ ಏಜಿಂದ ನನ್ನನ್ನು ಸ್ಪೋರ್ಟ್ಸಲ್ಲಿ ಏನಾದರೂ ಟ್ರೈನಪ್ ಮಾಡಿ ಬಿಟ್ಟಿದ್ರೆ ನನ್ನ ಕರಿಯರ್ ಬೇರೆ ಥರ ಇರ್ತಿತ್ತೇನೋ. ಹಾಗಂತ ಇಲ್ಲಿ ಬಂದೇ ನಾನು ಬಿಡಲಿಲ್ಲ. ನಾನು ಏನೇ ಕೆಲಸ ಮಾಡೋದು ಅದ್ಭುತವಾಗಿ ಮಾಡಬೇಕು ಅನ್ನೋದು ನನ್ನ. ಈಗ ನೀವು ಒಂದು ಕಸ ಗುಡಿಸ್ಲಿಕ್ಕೆ ನನಗೆ ಕೊಟ್ಟರೆ ನಂಗೆ ಕಸ ಗುಡ್ಸೋಕೆ ಇಷ್ಟ ಇಲ್ಲ, ಹಾಗಂತ ಬಿಡಲ್ಲ, ಅನಿವಾರ್ಯ ಮಾಡಲೇಬೇಕು ಅಂದರೆ ಏನು ಮಾಡ್ತೀನಿ, ಇದನ್ನು ಹೆಂಗೆ ಈಸಿಯಾಗಿ ಮಾಡ್ಬೋದು, ಹೆಂಗೆ ಚೆನ್ನಾಗಿ ಮಾಡೋದು ಎಲ್ರಿಗಿಂತನೂ. ಸೊ ಒಂದು ರೋಬೋಟ್ನ ಕಂಡುಹಿಡಿಯೋಣ, ಒಂದು ವ್ಯಾಕ್ಯೂಮ್ ಕ್ಲೀನರ್ ಬಳಸೋಣ. ಸೊ ಅದನ್ನ ಆಟ ಆಡ್ದಂಗೂ ಆಗುತ್ತೆ, ನನಗೆ ಎಕ್ಸಸೈಸ್ ಮಾಡ್ದಂಗೆ. ಸೊ ಹಿಂಗೆ ಯೋಚನೆ ಮಾಡ್ತೀನಿ ನಾನು. ಸೊ ಮಕ್ಕಳನ್ನು ಸಹ ಇಂಥ ಒಂದು ಮನಸ್ಥಿತಿನ ಬರೋ ಥರ ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಮೂಲಭೂತವಾದ ಪ್ರಶ್ನೆ ಇದೆ ಸರ್ ಮಧುಸೂದನ್ ಅವರೇ. ನೀವು ಯಾವ ರೀತಿ ಬೇಕಾದರೂ ತೊಗೋಬೋದು. ಇಷ್ಟೊಂದು ಮಲ್ಟಿ ಟ್ಯಾಲೆಂಟ್ ಇರೋ ಟೀಚರ್ಸ್ಗಳನ್ನ ಹೊಂದಿರತಕ್ಕಂಥ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳು ಹೋಗ್ತಾ ಇಲ್ಲ, ಏಕೋಪಾಧ್ಯಾಯ ಏಕ ವಿದ್ಯಾರ್ಥಿಗಳ ಶಾಲೆಗಳೇ ಜಾಸ್ತಿ ಆಗ್ತಿದೆ. ಈ ವಿಚಾರವನ್ನು ನೋಡಿದಾಗ, ಕಿವಿಗೆ ಬಿದ್ದಾಗ, ಒಂದು ವರದಿಯನ್ನು ಓದಿದಾಗ ತುಂಬ ನೋವಾಗುತ್ತೆ ಅಲ್ಲ ಸರ್? ಇದಕ್ಕೆ ಕೇವಲ 1 ಅಥವಾ 2 ಫ್ಯಾಕ್ಟರ್ಗಳಲ್ಲ, ನಾನಾ ಫ್ಯಾಕ್ಟರ್ಸ್ಗಳಿದೆ ಇದಕ್ಕೆ. ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಮ್ಮ ಕಾಲಕ್ಕೆ ಹೋದರೆ ಅಲ್ಲಿ ಈ ಪ್ರೈವೇಟ್ ಶಾಲೆಗಳು ತುಂಬ ಕಡಿಮೆ ಇರ್ತಾಯಿತ್ತು, ವಿರಳ ಇರ್ತಿತ್ತು. ಮತ್ತು ಪೋಷಕರಿಗೆ ಮಕ್ಕಳು ಜಾಸ್ತಿ ಇರ್ತಾಯಿದ್ದು, ಹೌದಲ್ವಾ? ಈಗ ನಮ್ಮ ತಾತ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ದೋ. ಈಗ ನಮ್ಮ ತಾತನೇ ತೊಗೊಂಡ್ರೆ ಅವ್ರಿಗೆ 6 ಜನ ಮಕ್ಕಳು, ಅವ್ರ ಅಣ್ಣ ತಂದಿರಿಗೆ 12 ಜನ, ನಮ್ಮಲ್ಲಿ 20 ಜನ ಇದ್ದು. ಇವತ್ತು ನನಗೆ ಒಬ್ಬಳೇ ಮಗಳು. ಒಂದು ಏಕೋಪದೇಶಲ್ಲಿ ಏನು ಹೇಳಿದ್ರಿ, ಆ ಸ್ಕೂಲ್ ಆಗೋವಂಥ ಮಕ್ಕಳು ನಮ್ಮ ಮನೇಲೇ ಇರ್ತಾಯಿದ್ದು. ಸೊ ಆ ಥರ ದೊಡ್ಡ ಫ್ಯಾಮಿಲಿ ನಮ್ಮದು ಆ್ಯಕ್ಚುಲಿ, ಒಂದು ಹಳ್ಳಿಯಿಂದ ಬಂದಂಥವನು. ಸೊ ಇವತ್ತೇನಾಗ್ತಿದೆ, ಒಂದು ಮಗುಗೆ ಸೀಮಿತ ಆಗ್ತಿದ್ದಾರೆ. ಒಂದೇ ಇದ್ರೂ ಕೂಡ ಒಂದು ಪೇರೆಂಟ್ಗೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಲ್ಲ ಸರ್? ಅಲ್ಲಲ್ಲ, ಇದರಲ್ಲಿ ಏನಾಗಿ ಹಳ್ಳಿಗಳಲ್ಲಿ ಈ ಥರ ಸಮಸ್ಯೆಗಳಾಗ್ತಾಯಿದೆ. ನಾನು ಇದ್ದಂಥ ಹಳ್ಳಿಗಳ ಕೆಲವೊಂದು ಮಕ್ಕಳು ಕಡಿಮೆ ಆಗಿದ್ದಾರೆ. ಒಂದು. ಎರಡನೇದಾಗಿ ಪ್ರೈವೇಟ್ ಸ್ಕೂಲ್ಗಳು ತುಂಬ ಜಾಸ್ತಿ ಆಗಿದೆ. ಎರಡನೇದಾಗಿ. ಮೂರನೇದು ಏನಾಗಿದೆ, ಪೋಷಕರಲ್ಲಿ ಒಂದು ಮನೋಭಾವನೆ ಬಂದಿದೆ, ನನ್ನ ಸ್ಟೇಟಸ್ ಜಾಸ್ತಿ ಆಗಬೇಕಾದ್ರೆ ಕಾಂಪಿಟೇಷನ್ ಮೇಲೆ ಬೆಳೆದಿದ್ದಾರೆ. ನೋಡಿ, ಅವ್ರ ಮಗನ್ನ ಇಂಥ ದೊಡ್ಡ ಸ್ಕೂಲಿಗೆ ಸೇರಿಸಿಯಾನೆ, ಅವ್ರಿಗೆ ದೊಡ್ಡದು ಚಿಕ್ಕದು ಅಂತೇಳಿ ಅವರೇ ಬೈಫರ್ಕೇಟ್ ಮಾಡ್ಕೊಬಿಟ್ಟಿದ್ದಾರೆ. ಈ ಸ್ಕೂಲು ದೊಡ್ಡದು ಚಿಕ್ಕದು, ನಾನು ಹಾಕೊಳ್ಳೋಕ್ಕಂಥ ಬಟ್ಟೆ, ಅಲ್ಲಿ ಟೀಚರ್ಸ್ಗಳು ಹಾಕೊಳ್ತಕ್ಕಂಥ ಬಟ್ಟೆ, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗುತ್ತಾ, ಒಬ್ಬ ಶಿಕ್ಷಕ ಒಬ್ಬ ಮಗುವಿಗೆ ಯಾವ ರೀತಿ ಎಜುಕೇಷನನ್ನು ಕಲಿಸ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಲ್ಡಿಂಗ್ಗೆ ಮಕ್ಕಳಿಗೆ ಎಜುಕೇಷನ್ ಕೊಡೋದಾಗಿದ್ರೆ ದೊಡ್ಡ ಬಿಲ್ಡಿಂಗ್ ಕಟ್ಟು ಸುಮ್ಮನೆ ಬಿಟ್ಬಿಡ್ಬೋದಾಗಿತ್ತು. ಟೀಚರ್ನ ಯಾರೂ ಸಹ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ನಾನು ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಅಂತ ಹೇಳ್ತಾ ಇಲ್ಲ. ಬೇಸಿಕಲಿ ಪ್ರಶ್ನೆ ಬರ್ತೀನಿ ನೋಡಿ, ಇದೇ ಯೂನಿವರ್ಸಿಟಿ ತೊಗೊಳ್ಳಿ, ಡಿಗ್ರಿ ಕಾಲೇಜುಗಳು ತೊಗೊಳ್ಳಿ, ಹೈಸ್ಕೂಲ್ ತೊಗೊಳ್ಳಿ, ಪ್ರೈಮರಿ ಸ್ಕೂಲ್ ತೊಗೊಳ್ಳಿ, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರು, ಉಪನ್ಯಾಸಕರು ಎಲ್ಲರಿಗೂ ಕೂಡ ಸ್ಯಾಲ್ರಿ ಹೈಕ್ ಇರುತ್ತೆ, ಮಲ್ಟಿ ಟ್ಯಾಲೆಂಟ್ ಇರುತ್ತೆ. ಸೇಮ್ ಟೈಮ್ ಪ್ರೈವೇಟ್ ಸ್ಕೂಲ್ನಲ್ಲಿ ಮಕ್ಕಳು ತಗೊಳ್ತಕ್ಕಂಥ ಫೀಸ್ ಜಾಸ್ತಿ ಇರುತ್ತೆ, ಅಲ್ಲಿ ಕೆಲಸ ಮಾಡೋ ಟೀಚರ್ಗಳ ಪರಿಸ್ಥಿತಿ ಅಧ್ವಾನ ಆಗ್ಬಿಟ್ಟಿದೆ. ಒಂದು ನಿದರ್ಶನನ ಹೇಳೋದಾದರೆ, ಈಗ ನನ್ನ ಜೊತೆ ನಾನು ಓದ್ತಿರ್ಬೇಕಾದ್ರೆ ಎಲ್ಲ ಹಂತದಂಥ, ಅಂದರೆ ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಈ ಥರ ಎಲ್ಲ ಒಂದು ವಯೋಮಾನದ ಎಲ್ಲ ವರ್ಗದ ಮಕ್ಕಳು ನಮ್ಮ ಜೊತೆ ಓದ್ತಾ ಇದ್ರಾಗ. ಸೊ ಆಗೇನಾಗುತ್ತೆ, ಈಗ ನನ್ನನ್ನೇ ಒಬ್ಬ ಶಿಕ್ಷಕನಾಗಿ ನನ್ನನ್ನೇ ಉದಾಹರಣೆ ಕೊಡ್ತೀನಿ. ಈಗ ನನಗೆ ಬರುವಂತಹ ಮಕ್ಕಳು ನಾನು ಏನು ಹೇಳಿದ್ರು ಏನೂ ಕೇಳಲೇ ಇಲ್ಲ ಅಂತ ಕೇಳಲ್ಲ, ಕಲಿಯಲ್ಲ, ಮನೆಯಿಂದ ಏನೋ ಅಪ್ರೋಚ್ ಇರಲ್ಲ ಅಂತ ಹೇಳಿದಾಗ ಏನು ಮಾಡ್ತೀನಿ, ನಾನು ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಹೋಗಲ್ಲ. ಸೊ ನನಗಿರುವಂಥ ಮಕ್ಕಳು ತುಂಬ ಟ್ಯಾಲೆಂಟೆಡ್ ಆಗಿದ್ದು, ಮನೆ ಕಡೆಲ್ಲ ಜೋರಾಗಿದ್ದು, ಈಗ ನಾವು ಡಾಕ್ಟರ್ಸ್, ಇಂಜಿನಿಯರ್ಸ್ ಇಂಥ ಮಕ್ಳು ಏನಾದ್ರು ಬಂದರೆ ಅವ್ರೇನು ಮಾಡ್ತಾರೆ, ನನ್ನ ಸುಮ್ಮನಿರಕ್ಕೆ ಬಿಡೋದಿಲ್ಲ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಒಬ್ಬ ಟೀಚರಾಗಿ ನನ್ನ ಅಧ್ಯಯನ ಇನ್ನೂ ಜಾಸ್ತಿ ಮಾಡ್ತೀನಿ, ಇನ್ನೂ ಹೆಚ್ಚಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಿರ್ತಕ್ಕಂಥ ಪೋಷಕರುಗಳು ಕೂಡ ಅವರ ಮಕ್ಕಳ ಬಗ್ಗೆ ಮತ್ತು ಟೀಚರ್ ಏನು ಪಾಠ ಮಾಡ್ತಿದ್ರೆ, ಮಗು ಏನು ಫಾಲೋಅಪ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿಯನ್ನು ವಹಿಸಬೇಕು. ಸ್ವಲ್ಪ ಅಲ್ಲ, ಹೆಚ್ಚಿನ ಮುತುವರ್ಜಿನೇ ವಹಿಸಬೇಕು. ಕೇವಲ ಟೀಚರು ಮಕ್ಕಳನ್ನ ಮೌಲ್ಡ್ ಮಾಡೋಕ್ಕಾಗಲ್ಲ. ಸೊ ಟೀಚರ್ ಅನ್ನಪ್ಪ ಅಂದ್ರೆ ಒಂದು ದಾರಿ ದೀಪ ಆಗಿರ್ತಾರೆ. ಅದು ಏನು ಹೇಳಿದ್ರು ಅಂತನಾದ್ರು ಕೇಳೋ ವ್ಯವಧಾನವನ್ನು ಪೋಷಕರು ಇಟ್ಕೊಳ್ಬೇಕು. ಈಗ ಸರ್ಕಾರಿ ಶಾಲೆಗೆ ಮಗುನ ತಂದು ಬಿಟ್ಟರೆ ಆಗೋಯ್ತು. ಸರ್ಕಾರಿ ಶಾಲೆ, ಸರ್ಕಾರ ಸಂಬಳ ಕೊಡುತ್ತೆ, ಮಧ್ಯಾಹ್ನದ ಬಿಸಿ ಊಟ ಇದೆ, ಮೊಟ್ಟೆ ಇದೆ, ಹಾಲಿದೆ, ನನ್ನ ಮಗನ ಕಳಿಸಿ ಅಂತ, ನಮ್ಮ ಜವಾಬ್ದಾರಿ ಏನೂ ಇಲ್ಲ ಅನ್ನೋ ಮೈಂಡ್ ಸೆಟ್ಟು ಅದೇ ಆಗ್ತಾಯಿದೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಪೋಷಕರ ಸಭೆನ ಕರಿತೀನಿ. ಕರೆದ್ರೆ
ಪೋಷಕರ ಕರ್ತವ್ಯಗಳೇನು ಅಂತ ಹೇಳ್ತೀನಿ. ಈಗ ನಮ್ಮಲ್ಲಿ ನಾನೇನು ಮಾಡಿದ್ದೀನಿ ಅಂತೇಳಿ ನಂದೇ ಆದಂಥ LMS ಸಿಸ್ಟಮ್ನ ಮಾಡ್ಕೊಂಡು, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ. ಅಂದರೆ ನಂದೇ ಓನ್ ವೆಬ್ಸೈಟ್ ಇದೆ. ಇದ್ರ ಮುಖಾಂತರ ಏನು ಮಾಡಿದ್ದೀನಿ, ಪ್ರತಿ ಪೇರೆಂಟ್ಗೂ ಒಂದು ಇಂಡಿವಿಜುವಲ್ ಲಾಗಿನ್ನ ಕೊಟ್ಟು ಲಾಗಿನ್ ಕ್ರೆಡೆನ್ಷಿಯಲ್ನ ಕೊಟ್ಟಿದ್ದೀನಿ. ಸೊ ಇದ್ರ ಮುಖಾಂತರ ಏನಂತ ಹೇಳಿದ್ರೆ, ಪ್ರತಿ ಮಗುವಿನ ಎಲ್ಲ ಡೇಟಾವನ್ನು ನಾವು ಅಪ್ಲೋಡ್ ಮಾಡಿರ್ತೀವಿ, ಕ್ಷಣಾರ್ಧದಲ್ಲಿ ಪೇರೆಂಟ್ಸ್ ಮನೇಲಿ ನೋಡ್ಕೋಬೋದು. ಸೊ ಆ ಥರ ಮಾಡಿದ್ವಿ. ಈಗ ನಮ್ಮಲ್ಲಿ ಅಟೆಂಡೆನ್ಸ್ ಸಿಸ್ಟಮ್ ಇದೆ, ಸ್ಮಾರ್ಟ್ ಅಟೆಂಡೆನ್ಸ್ ಸಿಸ್ಟಮ್. ಏನು ಮಾಡ್ತಾರೆ ಅಂದರೆ, ಎಲ್ಲರಿಗೂ QR ಕೋಡ್ ಬೇಸ್ಡ್ ID ಕಾರ್ಡ್ನ ಕೊಟ್ಟಿದ್ದೀನಿ. ಸ್ಕೂಲಿಗೆ ಬರ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಮನೆಗೆ ಮೆಸೇಜ್ ಆಗುತ್ತೆ. ಅಲ್ಲಿ ಈ ಥರದೊಂದು ಹೈಟೆಕ್ ಶಾಲೆ ಇದೆ ಅಂದರೆ ನಂಗೆ ನಿಜವಾಗ್ಲೂ ಮೈ ಜುಮ್ ಅಂತಿದೆ ಸರ್. ನಾವು ಎಲ್ಲೋ ಒಂಥರ ಜಪಾನ ಫಿನ್ಲ್ಯಾಂಡಲ್ಲಿ ಇದೀವ ಅಂತೇಳಿ. ಅಲ್ಲ, ಇದರಲ್ಲಿ ಏನು ಅತಿಶಯೋಕ್ತಿ ಏನಿಲ್ಲ. ಯಾಕೆ ಇದನ್ನು ಮಾಡಿದೆ ಏನಂತ ಹೇಳಿದ್ರೆ, ಕೆಲವೊಂದು ಮಕ್ಳು ಏನು ಮಾಡ್ತಾಯಿದ್ರು, ಯೂನಿಫಾರ್ಮ್ ಹಾಕ್ಕೊಂಡು ಶಾಲೆಯಿಂದ ಹೊರಗಡೆ ಬರ್ತಾಯಿದ್ರು. ಆ ಪೇರೆಂಟ್ಸ್ ಹೊರಗಡೆ ಹೋದ ತಕ್ಷಣ ಏನು ಮಾಡ್ತಿದ್ರು, ಎಲ್ಲೋ ಆಟ ಆಡ್ಕೊಂಡು ಸ್ಕೂಲ್ ಟೈಮ್ ಮುಗಿದ್ಮೇಲೆ ಮನೆಗೆ ಹೋಗಿ ತಲುಪೋದು. ನಾವು ಮಕ್ಳು ಯಾಕೆ ಬರ್ತಾಯಿಲ್ಲ ಅಂತ ಪೇರೆಂಟ್ಸ್ನ ವಿಚಾರಿಸಿದಾಗ ಈ ಥರ ಎಲ್ಲ ಆಗೋದನ್ನ ಕಂಡುಹಿಡಿದು ನಾನೇನು ಮಾಡಿದೆ, ಈ ಒಂದು ಕ್ರಮನ ಫ್ರೆಂಡ್ಸ್ ಜೊತೆ ಮಾತಾಡಿ ಒಂದು ಡೆವಲಪ್ ಮಾಡಿ ಶುರು ಮಾಡ್ಕೊಂಡೆ. ಇದೆಲ್ಲ ಆದಮೇಲೆ ಒಂಥರ ಮಕ್ಳುಗಳನ್ನ ರಕ್ಷಣೆ ಮಾಡ್ದಂಗೆ ಹೋಯ್ತು, ಪೇರೆಂಟ್ಸ್ಗೂ ಆತಂಕ ತಪ್ಪಿತು. ಪೇರೆಂಟ್ಸ್ ಸೈಡ್ ಏನು ಬಂತು ಸರ್ ರೆಸ್ಪಾನ್ಸ್? ಖುಷಿಯಾಗೋದ್ರು ಸರ್. ಕೆಲವೊಂದು ಪೇರೆಂಟ್ಸ್ ಎಲ್ಲ ಹತ್ಬಿಡ್ತಾರೆ ಅಲ್ಲಿ ಬಂದು, ಸರ್ ಇಂಥ ಶಿಕ್ಷಣನ ನಾವು ಪ್ರೈವೇಟ್ ಸ್ಕೂಲ್ಗೆ ಹೋಗಿದ್ರು ನಾವು ಕೊಡ್ತಿರ್ಲಿಲ್ಲ ನಮ್ಮ ಭವಿಷ್ಯ, ನಿಜವಾಗ್ಲೂ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಅಂತೇಳಿ ಸಾಕಷ್ಟು ಜನ ಪೇರೆಂಟ್ಸ್. ಆಮೇಲೆ ನೀವು ಹೇಳ್ದಂಗೆ ತುಂಬ ಸೇಫ್ಟಿ ಸಿಗ್ತಾ ಇದೆ ಪೇರೆಂಟ್ಸ್ಗೆ. ಸೊ ಹಂಗಾಗಿ ಇಷ್ಟಪಟ್ಟರು. ಅದನ್ನೇನು ಮಾಡಿದೆ, ಈ ಥರ ಸಮಸ್ಯೆಗಳು ಬಂದಾಗೆ ಅದನ್ನ ಆ್ಯಡ್ ಮಾಡ್ಕೊ ID ಕಾರ್ಡ್ ಗೊತ್ತಾಗ GPS ಹಾಕ್ಬಿಡೋಣ ಅಂತ ಹೇಳಿ ಅದನ್ನು ಆ್ಯಕ್ಚುಲಿ ಫಸ್ಟೇ ಮಾತಾಡಿದೆ. ಆದರೆ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ, ID ಕಾರ್ಡಲ್ಲಿ GPS-ಗೆ ನಮಗೆ ಇದಕ್ಕೆ ಕೆಲವೊಂದು ಇಶ್ಯೂಸ್ ಇದೆ. ಏನಂತ ಹೇಳಿದ್ರೆ, ಪವರ್ ಸಪ್ಲೈ ಮಾಡಬೇಕಾಗಿರೋದ್ರಿಂದ ಡಿವೈಸ್ ದಪ್ಪ ಆಗ್ತಾ ಇದೆ. ಸೊ ಆ ಡಿವೈಸ್ನ ಏನಾದ್ರು ಮಕ್ಳು ಬಿಟ್ಬಿಟ್ಟು ಹೋಗ್ತಾರೆ, ತೊಗೊಂಡು ಹೋಗಲ್ಲ. ಇಲ್ಲಾಂದರೆ ಮೊಬೈಲಿಂದನೂ ಟ್ರ್ಯಾಕ್ ಮಾಡೋದು, ಬಟ್ ಮಕ್ಳಿಗೆ ಮೊಬೈಲ್ ಇರೋಲ್ಲ. ಆ ಏಜ್ ಗ್ರೂಪ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅಪ್ಕಮಿಂಗ್ ಡೇಸಲ್ಲಿ ನೋಡೋಣ, ಈಗ ಬೇರೆ ಅಬ್ರಾಡಲ್ಲಿರೋಂಥ ಎಲ್ಲೇ ಬೆಸ್ಟ್ ಟೆಕ್ನಾಲಜಿ ಇದ್ದರೆ ಅದನ್ನೂ ಸಹ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಖಂಡಿತ ಮುಂದಿನ ದಿನ ಅದಕ್ಕೂ ಏನಾದ್ರು ಕಂಡುಹಿಡಿತಾರೆ, ಅದನ್ನು ಸಹ ಇಂಪ್ಲಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಸರ್ ಇದೆಲ್ಲ ಆದಾಗ ಸರ್ ನಿಮ್ಗೆ ಅನಿಸಿದೆಯಾ ಎಲ್ಲ ಶಾಲೆಯಲ್ಲೂ ಕೂಡ ಈಗ ನಮ್ಮ ರಾಜ್ಯದ ಮಟ್ಟದಲ್ಲಿ ಮಾತಾಡೋದಾದ್ರೆ ಇಂಟರ್ನ್ಯಾಷನಲ್ ಕ್ವಾಲಿಟಿಗೆ ಎಜುಕೇಷನನ್ನು ಟೀಚ್ ಮಾಡ್ತಕ್ಕಂಥ ಟೀಚರ್ಗಳಿದ್ದಾರೆ, ಗೈಡ್ ಮಾಡೋಕ್ಕೆ ನೀವು ಇದ್ದೀರಿ, ನಿಮ್ಮಂಥ ಸಾಕಷ್ಟು ಜನ ಟ್ಯಾಲೆಂಟ್ಗಳು ಬೇರೆ ಬೇರೆ ಶಾಲೆಯಲ್ಲಿ ಇರ್ಬೋದು. ಸೊ ಆ ಥರದಲ್ಲೆಲ್ಲ ಟ್ರೈನ್ ಅಪ್ ಮಾಡಿ ಒಂದು ರಾಜ್ಯ ಸರ್ಕಾರದ ಪರವಾಗಿ ಒಂದು ಜವಾಬ್ದಾರಿ ತೊಗೊಳ್ತಕ್ಕಂಥದ್ದು, ಅಥವಾ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಏನಾದರೂ ಬದಲಾವಣೆ ಆಗಬೇಕು ಅಂತ ಹೇಳಿದಾಗ ದೇಶಕ್ಕೆ ಮಾದರಿ ಆದಕ್ಕಂಥ ಒಂದಷ್ಟು ಸಂಶೋಧನೆ ಮಾಡಿ ಕೊಡ್ತಕ್ಕಂಥ ವಿಚಾರಗಳು, ಅಂದರೆ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ನಿಮಗೆ ಅಂತ? ನಾನು ಮೂಲತಃ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಿದ್ದೆ ಇಷ್ಟು ವರ್ಷ. ಈಗ ಕ್ಲಾಸ್ ರೂಮ್ ಶಿಕ್ಷಕನಾಗಿ ತೊಡಗಿಸ್ಕೊಂಡಿದ್ದೀನಿ. ನೀವು ಈ ಒಂದು ಪ್ರಶ್ನೆಗೆ ಹೇಳೋದಾದರೆ, ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಅಂತೇಳಿ ಮೇಡಮ್ನವರು, ಅವ್ರ ಜೊತೆ ಖುದ್ದಾಗಿ ಮಾತಾಡಿ, ಮೇಡಮ್ ನಮ್ಮ ಸ್ಕೂಲ್ ವಿಸಿಟ್ ಮಾಡಿ, ನನ್ನೊಂದು ಪ್ರಾಜೆಕ್ಟ್ ಇದೆ, ಚರ್ಚೆ ಮಾಡೋಣ. ಈಗ ನನಗೂ ಅದರಲ್ಲಿ ಎಲ್ಲ ಸರಿ ಅಂತಲೂ ಹೇಳಲ್ಲ. ಅವರು IAS ಅಧಿಕಾರಿ ಆಗಿರೋದ್ರಿಂದ ಅವ್ರದ್ದೇ ಆದಂತಹ ಕೆಲವೊಂದು ಆಲೋಚನೆಗಳಿರ್ತವೆ. ಸೊ ನನ್ನ ಪ್ರಾಜೆಕ್ಟನ್ನು ಅವರಿಗೆ ಪ್ರೆಸೆಂಟ್ ಮಾಡಿ, ಇದನ್ನು ಏನಾದರೂ ಮಾಡಿ ಸಾಕಷ್ಟು ಎಲ್ಲ ಶಾಲೆಗಳಿಗೆ ಏನಾದ್ರು ವಿಸ್ತರಿಸ್ಬೋದಾ ಅಂತೇಳಿ ಮಾತಾಡಿದಾಗ, ನಾಳೆ ಆ್ಯಕ್ಚುಲಿ ಅವ್ರದ್ದು ಭೇಟಿ ಇದೆ ನಮ್ಮ ಶಾಲೆಗೆ. ಪ್ರಿನ್ಸಿಪಲ್ ಸೆಕ್ರೆಟ್ರಿ ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಮೈಸೂರು ಪ್ರವಾಸ ಇದೆ, ಪ್ರವಾಸದಲ್ಲಿ ಇಲ್ಲಿ ಬರೋ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಕೇವಲ ರಶ್ಮಿ ಮೇಡಮ್ ಮಾತ್ರ ಬರ್ತಾಯಿಲ್ಲ, ಜೊತೆಗೆ ಕಮಿಷನರ್ ಬರ್ತಾ ಇದ್ದಾರೆ, SPD ಬರ್ತಾ ಇದ್ದಾರೆ, ಎಲ್ಲರೂ ಸಹ ನಮ್ಮ ಶಾಲೆನ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ನಾಳೆ ಟೆಂಟೇಟಿವ್ ಡೇಟ್ ಇತ್ತು. ಸೊ ಆ ಥರ ಏನಾದ್ರು ಬಂದರೆ ಅವ್ರ ಮುಖಾಂತರ ಅವ್ರು ನಿಜವಾಗ್ಲೂ ಇದು ವರ್ತ್ ಅನಿಸಿದ್ರೆ ಎಲ್ಲ ಶಾಲೆಗಳಿಗೂ ವಿಸ್ತರಿಸ, ಅವ್ರೇನಿಲ್ಲ ಒಂದು ಜೀವ ಮಾಡಿದ್ರೆ ಅದು ಎಲ್ಲ ಶಾಲೆಗಳಿಗೂ ವಿಸ್ತರಿಸ್ತಾರೆ. ನೋಡ್ಬೇಕು ಅದೇನಾಗುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ. ಬಟ್ ಚರ್ಚೆ ಅಂತೂ ಮಾಡ್ತೀನಿ ಇದನ್ನು. ಸುಧನ್ರವರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಚರಿತ್ರೆ ಅಂತೂ ಮಾಡಿ ಹೋಗ್ತಾರೆ. ನಾನು ಯಾರಿಗೂ ಮೆಚ್ಚೋಕ್ಕಾಗಲಿ ಏನೋ ಮಾಡಬೇಕು ಅಂತಲ್ಲ, ನನ್ನಲ್ಲಿರುವಂತಹ ಬೆಸ್ಟ್ ಸಾಮರ್ಥ್ಯನ ಫುಲ್ಲೆಸ್ಟ್ ಸೊಸೈಟಿ ಕೊಡಬೇಕು ಅನ್ನೋದು ನನ್ನ ಆಶಯ ಅಷ್ಟೇ. ಒಟ್ಟಲ್ಲಿ ಒಂದು ಒಳ್ಳೆ ದಿಕ್ಕಲ್ಲಿ ಹೋಗೋಣ, ನಾನು ಹೋಗೋಣ, ನನ್ನನ್ನು ಎಷ್ಟು ಫಾಲೋ ಮಾಡ್ತಾರೆ ಫಾಲೋ ಮಾಡಲಿ. ಹಂಗಂತೂ ಬಲವಂತವಾಗಿ ನಾವು ತರೋಕ್ಕಾಗಲ್ಲ. ಈ ಎಜುಕೇಷನ್ ಹಂಗೆ ಬಲವಂತದಿಂದ ಏನು ಮಾಡೋಕ್ಕಾಗಲ್ಲ. ವಾಲಂಟಿಯರ್ ಆಗಿ ಪ್ರೀತಿಯಿಂದ ನನಗಿದು ಬೇಕು. ಹಸ್ತವ್ರಿಗೆ ಊಟ ಹಾಕಿದ್ರೆ ಊಟಕ್ಕೆ ರುಚಿ ಇರುತ್ತೆ, ಹೊಟ್ಟೆ ತುಂಬ ನನಗೆ ಊಟಕ್ಕೆ ಹಾಕಿದ್ರೆ ಊಟಕ್ಕೆ ರುಚಿ ಸಿಗೋಲ್ಲ. ಸೊ ಹಸ್ತವ್ರಿಗೆ ಊಟ ಕೊಡೋಣ ಅನ್ನೋ ಒಂದು ಮನಸ್ಥಿತಿಯನ್ನು ನಾನು ಹೊಂದಿದ್ದೀನಿ ಸರ್. ಈಗ ಹಿಂಕಲ್ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಆ ಶಾಲೆ ಶಿಕ್ಷಕ ಅಂತ ಭವಿಷ್ಯ ನಿಮ್ಮ TV ಚಾನಲಲ್ಲಿ ಬರೋರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಹಿಂಕಲರ್ಗೆ ಒಬ್ಬರಿಗೂ ಗೊತ್ತಿರಲಿಲ್ಲ. ಪೇರೆಂಟ್ಸ್ ಹೇಳ್ತಾಯಿದ್ರು, ನೀವು ಆ ಸ್ಕೂಲ್ ಟೀಚರಾ ಅಂತೇಳಿ ನನ್ನೇ ಕೇಳೋರು. ನನಗೆ ಆಶ್ಚರ್ಯ ಆಗೋದು. ವರದಿ ಬಂದಮೇಲೆ ಒಂದಷ್ಟು ಜನ ಬಂದು ಸನ್ಮಾನ ಎಲ್ಲ ಮಾಡಿದ್ರು ಅಂತ ಕೇಳ್ಪಟ್ಟೆ. ಮಾಡಿದ್ರು. ಬರೀ ಹಿನ್ಕಲ್ ಮಾತ್ರ ಅಲ್ಲ, ರಾಜ್ಯದ ನಾನಾ ಊರುಗಳಿಂದೆಲ್ಲ ಕಾಲ್ಸ್ ಬರೋಕ್ಕೆ ಶುರುವಾಯಿತು. ಹಿನ್ಕಲ್ ಜನತೆ ನಿಜವಾಗ್ಲೂ ಎಷ್ಟು ಮುಗಿದ್ರು, ಎಷ್ಟು ಒಳ್ಳೆಯರು ಅಂತ ಹೇಳಿ ನನಗೆ ಅರ್ಥ ಆಗಿದೆ. ಆಗ ಅವ್ರು ಬಂದು ಎಷ್ಟು ಇದನ್ನು ತೋಡ್ಕೊಂಡ್ರು ಅಂದರೆ, ನಮ್ಮ ಹಿನ್ಕಲಲ್ಲಿ ಇಂಥೊಬ್ರು ಟೀಚರ್ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಅಂತೇಳಿ ಅತೀವ ಸಂತಸವನ್ನು ವ್ಯಕ್ತಪಡಿಸಿದ್ರು. ನಾನು ನಿಜವಾಗ್ಲೂ ಆ ಊರಿಗೆ ಬಂದಂಥ ಒಂದು ಗಳಿಗೆಯಿಂದ ನನ್ನ ಜೀವನ ಬದಲಾಯಿತು. ನಮ್ಗೆ ಹೇಳಿದೆ ನಾನು ಏನು ತಮಾಷೆ ಇಲ್ಲ ಸರ್, ಯಾಕಂದರೆ ಅದು KGF ಒಂದು ಡೈಲಾಗ್ ಇದೆ ಸರ್, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸ್ ಅಂತ. ಇಂಕಲನ ಗ್ರಾಮದ ಆ ಶಾಲೆಯಲ್ಲಿ ಕೆಲಸ ಮಾಡುವಾಗಲೇ 2 ವರ್ಷಕ್ಕೆ 2 ಪ್ರಶಸ್ತಿಗಳು ಬಂತಲ್ಲ. ಬಹುಶಃ ನನಗೆ ಗೊತ್ತಿರಂಗೆ ಇಂಡಿಯಾದಲ್ಲಿ ಯಾರಿಗೂ ಈ ಥರ ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ ಬಂದಿಲ್ಲ. ಅದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾರಿಗೂ ಬಂದಿಲ್ಲ ನ್ಯಾಷನಲ್ ಅವಾರ್ಡ್.
40 ವರ್ಷ, ಇನ್ನೂ 20 ವರ್ಷ ಸರ್ವಿಸ್ ಇದೆ. ಎಲ್ಲರೂ ಅದನ್ನೇ ಹೇಳ್ತಾರೆ, ನಿಂಗೆ ತುಂಬ ಅವಕಾಶಗಳಿದೆ ಮುಂದೆ ಬೆಳೀಲಿಕ್ಕೆ. ಸೊ ಈ ಅವಕಾಶಗಳನ್ನು ಒಂದು ಒಳ್ಳೆ ದಾರಿದೀಪವಾಗಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಹಿನ್ಕಲ್ ಜನತೆಗೆ ನಿಜವಾಗ್ಲೂ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಜೀವನನ ಒಂದು ಹಂತಕ್ಕೆ ಬದಲಾಯಿಸಿದ್ದು ಗುಡ್ ನ್ಯೂಸನ್ನೇ. ಯಾಕೆಂತೇಳಿದ್ರೆ ನನಗೆ ಈ ಒಂದು ಕೆಲಸ ಮಾಡ್ಬೇಕಾದ್ರೆ ನನಗೆ ಭಯ ಇತ್ತು, ಅಯ್ಯೋ ನನ್ನ ಕೈಲಿ ಆಗುತ್ತಾ, ಮಾಡೋಕ್ಕಾಗತ್ತಾ ಅನ್ನೋ ಭಯ ಆಯಿತು. ಆಮೇಲೆ ಇಷ್ಟೆಲ್ಲ ದುಡ್ಡನ್ನ ನನ್ನ ಕೈಲಿ ಇನ್ವೆಸ್ಟ್ ಮಾಡೋಕ್ಕೆ, ಯಾಕೆಂದ್ರೆ ಈಗ ತಾನೇ ಮನೆ ಕಟ್ಟಿದ್ದೆ, ಮನೇಲಿ ನನ್ನ ಮನೆಗೆ ಸೇರಿಸ್ತಾ ಇರಲಿಲ್ಲ. ಅಲ್ಲಿ ತೊಗೊಂಡೋಗಿ ದುಡ್ಡು ಹಾಕಿದ್ರೆ ಯಾರು ತಾನೇ ಮನೆಗೆ ಸೇರಿಸ್ತಾರೆ, ಬೈತಾರೆ. ದುಡ್ಡು ತೊಗೊಂಡೋಗಿ ಶಾಲೆಗೆ ಶಿಕ್ಷಣಕ್ಕೆ ಆಗ್ತಾ ಇದ್ರಿ. ಸಿಕ್ತಂಗೆಲ್ಲ ಮನೆಗೆ ಹೇಳ್ದಾನೆ ಎಷ್ಟೋ ದಿನ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡಿ EMI ಕಟ್ಕೊಂಡ್ಬಂದೆ. ಅಂದರೆ ಏನೊಂದು ಪ್ಯಾಷನ್ ಅದು ನನಗೆ ಅಷ್ಟೊಂದು ಹಸಿವು. ಅಂದರೆ ಸ್ಟಾರ್ಟ್ ಮಾಡೋರಿಗೆ ಏನು ಅನಿಸ್ತಿರ್ಲಿಲ್ಲ, ಯಾವಾಗ ಶುರು ಮಾಡಿದೆ ಇಲ್ಲೊಂಥರ ಎಮ್ ಟಿ ಅನ್ಸಕ್ಕೆ ಶುರು ಆಯಿತು. ಅಯ್ಯೋ ಇದಾಗಿಲ್ಲ ನೋಡ್ತಿದ್ದೆ, ಅಯ್ಯೋ ಅದು ಆಗಿದ್ದಾಗಲೇ ಆಮೇಲೆ ನೋಡ್ಕೊಳ್ಳಿ ಏನೋ ಒಂದು ಆಗುತ್ತೆ ಅಂಥೇಳಿ. ಇಲ್ಲ, ನೀವು ನ್ಯೂಸ್ ಬಂದಮೇಲೆ ನಾನು ಯಾವಾಗ ನಿಮ್ಮ ವ್ಯೂವರ್ಸ್ದು ಫೀಡ್ಬ್ಯಾಕ್ ಎಲ್ಲ ನೋಡಿದೆ, ಅವು ಎಷ್ಟೋ ಜನ ನನಗೆ ಆ್ಯಕ್ಚುಲಿ ಫಂಡಿಂಗ್ ಮಾಡ್ತೀನಿ ಅಂಥೇಳಿ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರು. ಅಲ್ಲಿ ನನ್ನ ಫೋನ್ ನಂಬರ್ನ ಯಾರು ಪೋಸ್ಟ್ ಮಾಡಿ ನಾನು ಅವ್ರ ಜೊತೆ ಮಾತಾಡಬೇಕು ಅಂತ. ಯಾವಾಗ ಈ ಥರ ಜನಗಳು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು, ಆಗ ನನಗೊಂದು ನಿಜ ಕಾನ್ಫಿಡೆನ್ಸ್ ಬಂದುಬಿಡ್ತು. ಸೊ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಹಿಂದೆ ಸಾವಿರಾರು ಜನ ನಿಂತ್ಕೊಳ್ತಾರೆ, ಸೊ ನನ್ನೊಂದು ಒಳ್ಳೆ ರೀತಿ ದಳ ಸೇರಿಸ್ತಾರೆ ಅಂಥೇಳಿ ನಾನೇನು ಮಾಡಿದೆ, ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ ಯಾವ ಫಂಡಿಂಗ್ಸ್ ಯಾವ ದುಡ್ಡು ಬೇಡ, ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ವೈಯಕ್ತಿಕವಾಗಿ ಕೆಲಸ ಮಾಡೋಣ. ಸೊ ಫೇಲ್ಯೂರ್ ಆಗ್ಬೋದು ಅಥವಾ ಸಕ್ಸಸ್ ಆಗ್ಬೋದು, ಅದು ನೋಡ್ಕೊಂಡ್ಮೇಲೆ ಒಂದು ಕಸ್ಟಮೈಸ್ಡ್ ಎಜುಕೇಷನ್ ಸಿಸ್ಟಮ್ ತಂದ ಮೇಲೆ ಬೇಕಾದ್ರೆ ನೆಕ್ಸ್ಟ್ ಫರ್ದರ್ ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಒಂದು ಧೈರ್ಯವಾಗಿ ಮುನ್ನೋಗಿ ಈ ಒಂದು ಹಂತಕ್ಕೆ ಬಂದೆ ಸರ್. ಗುಡ್ ನ್ಯೂಸ್ ಮಾಡ್ತಿರ್ತಕ್ಕಂಥ ಕೆಲಸದ ಬಗ್ಗೆ ಒಬ್ಬ ರಾಷ್ಟ್ರಮಟ್ಟದ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಪ್ರತಿಭಾವಂತ ಶಿಕ್ಷಕರು ನೀವು, ಒಂದು ರೀತಿ ಮಾದರಿ ದೇಶಕ್ಕೆ. ಗುಡ್ ನ್ಯೂಸ್ ಮಾಡ್ತಿರ್ತಕ್ಕಂಥ ಕೆಲಸದ ಬಗ್ಗೆ ನಿಮ್ಮ ಸ್ಟ್ರಾಂಗ್ ಒಪಿನಿಯನ್ ಬೇಕು, ರಿಯಾಲಿಟಿ ಒಪಿನಿಯನ್ ಬೇಕು. ಈ ಫಸ್ಟ್ ನನ್ನ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನನ್ನನ್ನು ಇಂಟರ್ವ್ಯೂ ಮಾಡಿದ್ದು ಗುಡ್ ನ್ಯೂಸ್. ಈ ಗುಡ್ ನ್ಯೂಸ್ ಇಂಟರ್ವ್ಯೂ ಮಾಡಿದ್ಮೇಲೆ ನಾನಲ್ಲಿ ದಸರಾ ಸ್ಟಾಲ್ ಹತ್ರ ಹೋಗಿದ್ದೆ. ಆ್ಯಕ್ಚುಲಿ ನಮಗೆ ಫಸ್ಟ್ ಪ್ಲೇಸ್ ಆಯಿತು ಲಾಸ್ಟ್ ಟೈಮ್ ಮಕ್ಕಳ ದಸರಾದಲ್ಲಿ ನಮ್ಮ ತಾಲೂಕಿಗೆ, ಅದು ನನ್ನ ಪ್ರಾಜೆಕ್ಟ್ಗೆ ಫಸ್ಟ್ ಪ್ಲೇಸ್ ಆಯಿತು. ಎಲ್ಲ ಸೇರ್ ಮಾಡಿದಂಥ ಒಂದು ಪ್ರಾಜೆಕ್ಟ್ಗಳನ್ನ ಪ್ರೆಸೆಂಟ್ ಮಾಡಿದ್ದು. ಅಲ್ಲಿ ಯಾರೋ ನನ್ನಂಥ ಒಬ್ಬ ಟೀಚರ್ ಏನಂತ ಹೇಳ್ದ, ಸರ್ ನಿಮ್ಮದನ್ನ ಇಂಟರ್ವ್ಯೂ ನೋಡಿದೆ ಸರ್, ತುಂಬ ಚೆನ್ನಾಗಿತ್ತು. ಅದ್ರ ಪಕ್ಕದಲ್ಲಿದ್ದಂಥ ಇನ್ನೊಬ್ಬ ಏನು ಹೇಳಿದ, ಯಾವ ಚಾನಲ್, ಯಾವುದೋ ಒಂದು ಲೋಕಲ್ ಚಾನಲ್. ಸೊ ಎಷ್ಟು ಹಗುರವಾಗಿ ಮಾತಾಡ್ದ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಯಿತು, ಲೋಕಲ್ ಚಾನಲ್ಲ ಅಂತ. ಹಂಗೆ ಅಂದಮೇಲೆ ನೀವೇ ನಿಮ್ಮ ಒಂದು ಸಲಹೆನ ತೊಗೊಂಡು ಏನು ಮಾಡಿದ್ರು, DD ಚಂದನದವರು ಬಂದು ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿದ್ಮೇಲೆ ಏನಾಯಿತು, ನೀನು ಲೋಕಲ್ ಚಾನಲ್ ಅಂದಲ್ಲೋ, ಆಯಿತು ಬಿಡು ಮಗ ಏನು ಮಾತಾಡಲ್ಲ ಅಂದೆ. ಆದರೆ ನಾನು ಕಂಪೇರ್ ಮಾಡಿದಾಗ ನನಗೆ ವೈಯಕ್ತಿಕವಾಗಿ ನಿಮ್ಮಲ್ಲಿ ಸಿಕ್ತಂತಹ ಬೆಂಬಲ ಆಗಿರ್ಬೋದು, ಒಂದು ಫೀಡ್ಬ್ಯಾಕ್ ಆಗಿರ್ಬೋದು, ಒಂದು ಸಲಹೆ ಮಾರ್ಗದರ್ಶನ, ದೊಡ್ಡ ಚಾನಲ್ ಆದ್ರೂ ನೀವು ಒಂದು ಕಳಿಸಿರುವಂತಹ ಅಪಾರವಾದಂಥ ಫಾಲೋವರ್ಸ್ ಆಗಿರ್ಬೋದು, ಅದು ನನ್ನನ್ನು ಸಾಕಷ್ಟು ಮೇಲೆತ್ಕೊಂತು. ಸೊ ಹಾಗಂದು ಅಲ್ಲಿ ನೋಡಿ, ನಾವು ಹೆಂಗೆ ಅಳತೆ ಮಾಡ್ತೀವಿ ಅಂತ ಹೇಳಿದ್ರೆ ಬ್ರ್ಯಾಂಡ್ ಮೇಲೆ ಅಳತೆ ಮಾಡೋಕ್ಕೆ ಹೋಗ್ತೀವಿ. ನಾವು ಸರಿಯಾದ ರೀತಿಯಲ್ಲಿ ಒಂದು ಮೌಲ್ಯನ ಮಾಡೋದ್ರಲ್ಲೂ ಎಡುತ್ತಾ ಇದ್ದೀವಿ ಅನ್ನೋದಕ್ಕೆ, ಅದಕ್ಕೂ ಒಂದು ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಭವಿಷ್ಯ ಅವನಿಗೆ ಈ ಥರ ಆಗ್ತಿರ್ಲಿಲ್ವೇನೋ ಅಂಥೇಳಿ. ಸೊ ನಾವು ಸರಿಯಾದ ರೀತಿಯಲ್ಲಿ ಶಿಕ್ಷಣ ಕೊಟ್ಟರೆ ನಾವು ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೂ ಸಹಕಾರಿ ಆಗುತ್ತೆ, ಜೀವನನ ಚೆನ್ನಾಗಿ ತೊಗೊಂಡೋಗ್ಲಿಕ್ಕೆ ಸಹಕಾರಿ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತಹ ಮಧುಸೂದನ್ ರವರ ಮಾತು. ಹಿಂಕಲ್ ಗ್ರಾಮದಲ್ಲಿ ಇವರು ಟೀಚರ್ ಆಗಿ ಬಂದಂಥ ಸಂದರ್ಭದ ಗ್ರಾಮಸ್ಥರಿಗೆ, ಅಲ್ಲಿರ್ತಕ್ಕಂಥ ಎಷ್ಟೋ ಪೋಷಕರುಗಳಿಗೆ ಇವರು ಟೀಚರ್ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಯಾವಾಗ ಗುಡ್ ನ್ಯೂಸ್ನಲ್ಲಿ ವರದಿ ಆಯಿತು, ಸಾಕಷ್ಟು ಜನ ಗುಡ್ ನ್ಯೂಸ್ ವರದಿಯನ್ನು ನೋಡಿ ಹೋಗಿ ಇವರಿಗೆ ಹಾನರ್ ಮಾಡಿದರೆ, ಈ ಥರದೊಬ್ಬ ಟೀಚರ್ ನಮ್ಮ ಊರಿನಲ್ಲಿ ಇದ್ರಾ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಎಲ್ಲೋ ಹುಡ್ತೀವಿ, ಎಲ್ಲೋ ಬೆಳವಣಿಗೆ ಆಗ್ತದೆ. ಕೇರ್ನಗರ ಮೂಲದವರು ಇವರು, ಕೆಡಗಾವನ್ನು ಕುಗ್ರಾಮದಿಂದ ಬಂದು ಹೀನಕಲ್ಲನ್ನು ಒಂದು ನಗರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಮಾಡಿದಂಥ ಸಾಧನೆಗೆ ಬ್ಯಾಕ್ ಟು ಬ್ಯಾಕ್ 2 ವರ್ಷಕ್ಕೆ 2 ಪ್ರಶಸ್ತಿ, ಕಳೆದ ಬಾರಿ ರಾಜ್ಯ ಪ್ರಶಸ್ತಿ, ಈ ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ಏಕೈಕ ದೇಶದ ಶಿಕ್ಷಕ ಮಧುಸೂದನ್. ಇಂತಹ ಮಲ್ಟಿ ಟ್ಯಾಲೆಂಟ್ ಇರ್ತಕ್ಕಂತಹ ರಿಸೋರ್ಸ್ ಪರ್ಸನ್ಗಳನ್ನು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ರೈಟ್ ವೇನಲ್ಲಿ ಬಳಸ್ಕೊಂಡಿದ್ದೆ. ಆದರೆ ಫ್ಯೂಚರ್ ಅಪ್ಕಮಿಂಗ್ ಒಂದು 10-15 ವರ್ಷಕ್ಕೆ ಭಾರತದ ಶಿಕ್ಷಣ ವ್ಯವಸ್ಥೆ ಅಮೂಲಾಗ್ರವಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.